ಓಂ ಶಾಂತಿ. 9 ಜೂನ್ 2025 प्रातः मुरली बाप दादा मधुबन। मीठे बच्चे, तुम सारे विश्व पर शांति का राज्य स्थापन करने वाले बाप के मददगार हो। अभी तुम्हारे सामने सुख शांति की दुनिया है। ಬಾಬಾ ಹೇಳ್ತಾರೆ, ಮಧುರರಾದ ಮಕ್ಕಳೇ, ನೀವು ಇಡೀ ವಿಶ್ವದಲ್ಲಿ ಶಾಂತಿಯ ರಾಜ್ಯವನ್ನ ಸ್ಥಾಪನೆ ಮಾಡುವಂಥವ್ರು. ನೀವು ಇಡೀ ವಿಶ್ವದಲ್ಲಿ ಶಾಂತಿಯ ರಾಜ್ಯವನ್ನ ಸ್ಥಾಪನೆ ಮಾಡುವಂಥವ್ರು, ಬಾಬೋರಿಗೆ ಸಹಯೋಗಿಗಳು. ಈಗ ನಿಮ್ಮ ಮುಂದೆ ಸುಖ ಶಾಂತಿಯ ಜಗತ್ತಿದೆ, ಅಂದ್ರೆ ಸಮೀಪ ಇದೆ. ಸುಖ ಶಾಂತಿಯ ಜಗತ್ತು ಮುಂದೆ ಇದೆ ಅಂದ್ರೆ ಸಮೀಪ ಇದೆ. ಪ್ರಶ್ನೆ, बाप बच्चों को किसलिए पढ़ाते हैं? पढ़ाई का सार क्या है? ಬಾಬೋರ್ ಮಕ್ಕಳಿಗೆ ಏನಕ್ಕೋಸ್ಕರ ಓದಿಸ್ತಾರೆ? ಈ ವಿದ್ಯೆಯ ಸಾರ ಏನು? ಏನಕ್ಕೋಸ್ಕರ ಈ ವಿದ್ಯೆ ಓದಿಸ್ತಾರೆ? ಈ ವಿದ್ಯೆಯ ಸಾರಾಂಶ ಏನು? उत्तर, बाप अपने बच्चों को स्वर्ग का प्रिंस, विश्व का मालिक बनाने के लिए पढ़ाते हैं। बाबा कहते हैं, बच्चे, पढ़ाई का सार है दुनिया की सब बातों को छोड़ दो। ಬಾಬೋರು ತನ್ನ ಮಕ್ಕಳಿಗೆ ಸ್ವರ್ಗದ ಪ್ರಿನ್ಸ್, ರಾಜ್ಕುಮಾರರನ್ನಾಗಿ, ವಿಶ್ವದ ಮಾಲೀಕರನ್ನಾಗಿ ಮಾಡಕ್ಕೋಸ್ಕರ ಓದಿಸ್ತಾ ಇದ್ದಾರೆ. ಬಾಬೋರ್ ಮಕ್ಕಳಿಗೆ ವಿದ್ಯೆ ಏನಕ್ಕೆ ಓದಿಸ್ತಾ ಇದ್ದಾರೆ? ಸ್ವರ್ಗದ ಪ್ರಿನ್ಸ್, ವಿಶ್ವದ ಮಾಲೀಕರನ್ನಾಗಿ ಮಾಡಕ್ಕೋಸ್ಕರ ಓದಿಸ್ತಾ ಇದ್ದಾರೆ. ಬಾಬಾ ಹೇಳ್ತಾರೆ, ಮಕ್ಕಳ ಈ ವಿದ್ಯೆಯ ಸಾರ ಆಗಿದೆ, ಜಗತ್ತಿನ ಎಲ್ಲ ಮಾತುಗಳನ್ನ ಬಿಡಿ. ಜಗತ್ತು ಟೋಟಲ್, ಇದರಲ್ಲಿರೋ ಎಲ್ಲ ಮಾತುಗಳನ್ನ ಬಿಡಿ. ऐसा कभी नहीं समझो हमारे पास करोड़ है, लाख है, कुछ भी हाथ में नहीं आएगा, इसीलिए अच्छी रीति पुरुषार्थ करो, पढ़ाई पर ध्यान दो. ಈ ತರ ಯಾವತ್ತೂ ತಿಳ್ಕೊಳ್ಬೇಡಿ, ನಮ್ಮ ಹತ್ರ ಕೋಟಿ ಇದೆ, ಅಷ್ಟು ಕೋಟಿ ಇದೆ, ಇಷ್ಟು ಲಕ್ಷ ಇದೆ, ಇಷ್ಟು ಆಸ್ತಿ ಇದೆ, ಈ ತರ ಯಾವತ್ತೂ ತಿಳ್ಕೊಳ್ಬಾರ್ದು. ಏಕೆಂದ್ರೆ ಇದು ಯಾವುದು ನಿಮ್ಮ ಕೈಯಲ್ಲಿ ಬರೋದಲ್ಲ. ಇದು ಕೈಯಲ್ಲೂ ಬರೋದಲ್ಲ, ಅಂದ್ರೆ ನಿಮ್ಮ ಉಪಯೋಗಕ್ಕೆ ಬರೋದಲ್ಲ, ಇಟ್ಕೊಂಡಿದ್ದು, ಅಥವಾ ನಿಮ್ ಜೊತೆಗೂ ಬರೋದಲ್ಲ. ಆದ್ದರಿಂದ ಚೆನ್ನಾಗಿ ಪುರುಷಾರ್ಥ ಮಾಡಿ ವಿದ್ಯೆ ಕಡೆ ಗಮನ ಕೊಡಿ. ಚೆನ್ನಾಗಿ ಪುರುಷಾರ್ಥ ಮಾಡಿ ವಿದ್ಯೆ ಕಡೆ ಗಮನ ಕೊಡಿ. ಬಾಬೋರ್ ನಿಮ್ಮನ್ನ ಸ್ವರ್ಗದ ಪ್ರಿನ್ಸ್, ವಿಶ್ವದ ಮಾಲೀಕರನ್ನಾಗಿ ಮಾಡ್ತಾರೆ ಅಂದ್ಮೇಲೆ ಈ ಜಗತ್ತಿನ ಎಲ್ಲ ಮಾತನ್ನ ಬಿಡಿ. ಯಾವತ್ತು ನಾನು ಅಷ್ಟು ಶ್ರೀಮಂತ, ಇಷ್ಟು ಬುದ್ಧಿವಂತ, ಅಷ್ಟು ಕೋಟ್ಯಾಧಿಪತಿ, ಇದು ಯಾವುದೂ ನೀವಲ್ಲ. ಯಾವುದನ್ನು ನೀವು ತಗೊಂಡು ಹೋಗಕ್ ಬರೋದಿಲ್ಲ. ಅದರಿಂದ ತಗೊಂಡು ಹೋಗೋದು ಏನಿದೆ ಅದಕ್ಕೆ ಚೆನ್ನಾಗಿ ಪುರುಷಾರ್ಥ ಮಾಡಿ ವಿದ್ಯೆ ಕಡೆ ಗಮನ ಕೊಡಿ. गीत, आखिर वह दिन आया आज। ओम शांति। बच्चों ने गीत सुना, आखिर विश्व पर शांति का समय आया। सब कहते हैं विश्व में कैसे शांति हो, फिर जो ठीक राय देते उन्हों को इनाम देते हैं. ಮುರಳಿಯಲ್ಲಿ ಹಾಡಾಗಿದೆ, ಕೊನೆಗೂ ಆ ದಿನ ಬಂತು. ಮಕ್ಕಳೀಗ ಹಾಡು ಕೇಳಿದ್ರಿ, ಕೊನೆಗೂ ವಿಶ್ವದಲ್ಲಿ ಶಾಂತಿ ಬರೋ ಸಮಯ ಬಂದಿದೆ. ಎಲ್ಲರೂ ಹೇಳ್ತಾರೆ ವಿಶ್ವದಲ್ಲಿ ಶಾಂತಿ ಹೇಗ್ ಬರುತ್ತೆ, ಮತ್ತೆ ಏನ್ ಸಲಹೆ ಕೊಡ್ತಾರೆ? ಯಾರಾದ್ರೂ ವಿಶ್ವ ಶಾಂತಿಗೆ ಅವರಿಗೆಲ್ಲ ಇನಾಮ್ ಕೊಡ್ತಾರೆ, ಏನಾದ್ರೂ ಪ್ರೈಸ್ ಕೊಡ್ತಾರೆ, ಅವಾರ್ಡ್ ಕೊಡ್ತಾರೆ. ನೆಹರು भी राय देते थे, शांति तो हुई नहीं, सिर्फ राय देकर गए. ನೆಹರು ಅವರುನು ಸಲಹೆ ಕೊಡ್ತಾ ಇದ್ರು ವಿಶ್ವ ಶಾಂತಿಗೋಸ್ಕರ, ಆದ್ರೆ ಸಲಹೆ ಕೊಟ್ಟು ಹೋದ್ರೆ ಬಿಟ್ರೆ ಶಾಂತಿ ಬರಲೇ ಇಲ್ಲ. ಈಗ ನಿಮ್ಮ ಮಕ್ಕಳ ಬುದ್ಧಿಯಲ್ಲಿದೆ कि कोई समय सारे विश्व भर में सुख शांति संपत्ति आदि थी. ನಿಮ್ ಬುದ್ಧಿಯಲ್ಲಿದೆ ಅಥವಾ ನಿಮ್ಮ ತಿಳುವಳಿಕೆಗೆ ಬಂದಿದೆ, ಈಗ ಒಂದು ಸಮಯ ಇತ್ತು ವಿಶ್ವದಲ್ಲಿ ಸುಖ ಶಾಂತಿ ಸಂಪತ್ತು
ಎಲ್ಲವೂ ಇತ್ತು. ಅಭಿ ನಹಿ ಹೈ. ಅದಿಲ್ಲ ಇವಾಗ, ಮತ್ತೆ ಬರುತ್ತೆ. ಚಕ್ರ ಅಂತೂ ತಿರುಗ್ಲೇಬೇಕಲ್ಲ. ये तुम संगम युगी ब्राह्मणों की बुद्धि में. ಇದು ಈ ಜ್ಞಾನ, ಈ ತಿಳುವಳಿಕೆ ಈ ಸಂಗಮ ಯುಗಿ ಬ್ರಾಹ್ಮಣರ ಬುದ್ಧಿಯಲ್ಲಿದೆ. ನಿಮಗ್ ಗೊತ್ತಿದೆ ಭಾರತ ಪುನಃ ಚಿನ್ನದ ಯುಗ ಆಗುತ್ತೆ. ಭಾರತ್ ಕೋ ಹಿ ಗೋಲ್ಡನ್ लोग कहते हैं, बल महिमा तो करते हैं परंतु सिर्फ कहने मात्र. ಈ ಭಾರತ ಚಿನ್ನದ ಪಕ್ಷಿಯಾಗಿತ್ತು. ಚಿನ್ನದ ಪಕ್ಷಿ ಅಂತ ಕರೆಯೋದು, ಕೊಂಬೆ ಕೊಂಬೆಗಳಲ್ಲಿ ಚಿನ್ನದ ಪಕ್ಷಿ ಕೂಗ್ತಾ ಇತ್ತು ಅಂತ ಹೇಳೋದು ಭಾರತಕ್ಕೆ. ಬಲೆ ಮಹಿಮೆ ಮಾಡ್ತಾರಷ್ಟೇ, ಆದ್ರೆ ಬರೀ ಸುಮ್ನೆ ಮಾತಿಗೆ ಮಂತ್ರ ಹೇಳ್ತಾರಷ್ಟೇನೆ. ಈಗ ನಿಮ್ ಮಕ್ಕಳಿಗೆ ಗೊತ್ತಿದೆ, अभी प्रैक्टिकल में पुरुषार्थ कर रहे हो, जानते हो बाकी थोड़े रोज है, सब नरक के दुख की बातें भूल जाती है. ಈಗ ಪ್ರಾಕ್ಟಿಕಲ್ ಆಗಿ ನೀವು ಆ ಚಿನ್ನದ ಪಕ್ಷಿಯ ಜಗತ್ತೇನಿದೆ, ಸ್ವರ್ಣಿಮ ಯುಗ ಏನಿದೆ, ಅಲ್ಲಿಗೆ ಹೋಗಕ್ಕೆ ಪುರುಷಾರ್ಥ ಮಾಡ್ತಾ ಇದ್ದೀರಿ. ಬಾಕಿ ಗೊತ್ತಿದೆ ಇದನ್ನು ಸ್ವಲ್ಪ ದಿನ ಇದೆ. ಈ ನರಕದ ಎಲ್ಲ ದುಃಖದ ಮಾತುಗಳನ್ನು ಮರ್ತು ಹೋಗ್ಬಿಡ್ತೀರಿ. ಯಾಕೆಂದ್ರೆ ಸತ್ಯುಗಕ್ಕೆ ಹೋದ್ಮೇಲೆ ಈ ನರಕದ ಎಲ್ಲ ಮಾತುಗಳು ಮರ್ತು ಹೋಗ್ಬಿಡುತ್ತೆ. ತುಮಾರಿ ಬುದ್ಧಿ ಮೇ अब सब सुख की दुनिया सामने खड़ी है. जैसे आगे विलायत से आते थे तो समझते थे अभी बाकी थोड़ा समय है पहुंचने में, क्योंकि आगे विलायत से आने में बहुत टाइम लगता था. ಈಗ ನಿಮ್ ಬುದ್ಧಿಯಲ್ಲಿದೆ ಸುಖದ ಜಗತ್ತು ಮುಂದೆ ನಿಂತಿದೆ, ಅಂದ್ರೆ ಸಮೀಪ ಇದೆ. ಹೇಗೆ ಮೊದ್ಲೆಲ್ಲ ವಿದೇಶಕ್ಕೆ ಹೋಗ್ತಾ ಇದ್ರು, ಮತ್ತೆ ವಾಪಸ್ ಬರೋ ದಿನಗಳು ಸಮೀಪ ಇದ್ದಾಗ ಅವ್ರಿಗೆ ಖುಷಿ ಆಗ್ತಾ ಇತ್ತು. ಇನ್ನು ಸ್ವಲ್ಪನೇ ದಿನದಲ್ಲಿ ನಾವು ನಮ್ಮ ದೇಶಕ್ಕೆ, ನಮ್ಮ ಮನೆಗೆ ಹೋಗ್ತೀವಿ ಅಂತ. ಯಾಕೆ ಅಂದ್ರೆ ವಿದೇಶದಿಂದ ಬರಕ್ಕೆ ಮೊದ್ಲೆಲ್ಲ ತುಂಬಾ ಟೈಮ್ ಹಿಡಿಸ್ತಾ ಇತ್ತು. ಯಾಕೆಂದ್ರೆ ಇದೆಲ್ಲದರ ಅನುಭವಿ ಬ್ರಹ್ಮ ಬಾಬೋರ್ ಇದಾರಲ್ಲ. अभी तो एरोप्लेन में जल्दी पहुंच जाते हैं, अभी तुम बच्चों की बुद्धि में है, अब हमारे सुख के दिन आने हैं. ಮೊದ್ಲೆಲ್ಲ ಹಡಗಲ್ಲಿ ಪ್ರಯಾಣ ಮಾಡ್ತಾ ಇದ್ರು, ಬಹಳ ಸಮಯ ತಗೊಳ್ತಾ ಇತ್ತು. ಈಗೆಲ್ಲ ಏರೋಪ್ಲೇನ್ ಅಲ್ಲಿ ಬಹಳ ಬೇಗ ದೇಶದಿಂದ ದೇಶಕ್ಕೆ ತಲುಪ್ತಾರೆ. ಈಗ ನಿಮ್ಮ ಮಕ್ಕಳ ಬುದ್ಧಿಯಲ್ಲಿದೆ ನಮ್ಮ ಸುಖದ ದಿನ ಬರೋದಿದೆ. ಜಿಸ್ಕೆ ಲಿಯೆ ಪುರುಷಾರ್ಥ ಕರ್ ರಹೆ, ಅದಕ್ಕೋಸ್ಕರನೇ ನಾವೀಗ ಪುರುಷಾರ್ಥ ಮಾಡ್ತಾ ಇದ್ದೀವಿ. ಬಾಬೋರು ಪುರುಷಾರ್ಥ ಬಹಳ ಸಹಜವಾಗಿರೋದನ್ನ ತಿಳಿಸ್ಕೊಟ್ಟಿದ್ದಾರೆ. ಡ್ರಾಮಾ ಅನುಸಾರ ಕಲ್ಪದ ಹಿಂದಿನಂತೆ ಸರ್ಟನ್. ಪುರುಷಾರ್ಥನು ಹೆಂಗ್ ಮಾಡ್ತೀರಿ? ಡ್ರಾಮಾನುಸಾರ ಕಲ್ಪದ ಹಿಂದಿನಂತೆ. ನೀವೇ ದೇವತೆಗಳಿದ್ರಿ, ದೇವತಾओं के कितने ढेर के ढेर ಮಂದಿರ್ ಬನ್ ರಹೆ ಹೈ. ನೋಡಿ, ಇವತ್ತಿಗೂ ಇನ್ನು ದೇವತೆಗಳ ಮಂದಿರಗಳ ನಿರ್ಮಾಣ ಆಗ್ತಾ ಇದೆ. ಎಷ್ಟೊಂದು ಮಂದಿರಗಳಿದೆ, ಇನ್ನು ನಿರ್ಮಾಣ ಆಗ್ತಾ ಇದೆ. ಈ ಮಕ್ಕಳಿಗೆ ಗೊತ್ತಿದೆ, ಏ ಮಂದಿರ ಆದಿ ಬನಾಕರ್ ಕ್ಯಾ ಕರೆಂಗೆ, ಬಾಕಿ ದಿನ್ ಕಿತನೆ ಹೈ. ಎಷ್ಟು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಮಂದಿರಗಳೆಲ್ಲ ಮಾಡ್ತಾ ಇದ್ದಾರೆ. ನಾವೇ ಹೇಳ್ತಾರೆ ಮಂದಿರ ಎಲ್ಲ ಮಾಡಿ ಏನ್ ಮಾಡ್ತಾರೆ, ಬಾಕಿ ಸ್ವಲ್ಪ ದಿನಗಳಿದೆ. तुम बच्चे नॉलेज की अथॉरिटी हो, कहा भी जाता है परम पिता परमात्मा सर्वशक्तिमान ऑलमैटी ಅಥಾರಿಟಿ है. ಈಗ ನಿಮ್ಮ ಮಕ್ಕಳಿಗೆ ಜ್ಞಾನದ ಅಥಾರಿಟಿ ಇದೆ. ಬಾಬೋರ್ ಎಲ್ಲ ಜ್ಞಾನ ಮಕ್ಕಳಿಗೆ ಕೊಟ್ಟಿದ್ದಾರೆ. ಅದಕ್ಕೆ ಹೇಳಲಾಗುತ್ತೆ ಪರಂ ಪಿತಾ ಪರಮಾತ್ಮ ಅಂದ್ರೆ ಸರ್ವಶಕ್ತಿವಾನ್, ಆಲ್ಮೈಟಿ ಅಥಾರಿಟಿ ಅವರು. ನೀವು ಮಕ್ಕಳಿಗೆ ಜ್ಞಾನದ ಅಥಾರಿಟಿ ಇದೆ. ಜಗತ್ತಿನ ಮನುಷ್ಯರಿಗೆ ಭಕ್ತಿಯ ಅಥಾರಿಟಿ ಇದೆ. ಬಾಬೋರಿಗೆ ಹೇಳಲಾಗುತ್ತೆ ಆಲ್ಮೈಟಿ ಅಥಾರಿಟಿ, ಸರ್ವಶಕ್ತಿವಾನ್. तुम बच्चे नंबरवार पुरुषार्थ अनुसार बन रहे हो, तुमको सृष्टि के आदि मध्य अंत का ज्ञान है. ಈಗ ನಿಮ್ಮ ಮಕ್ಕಳು ನಂಬರ್ವಾರ್ ಪುರುಷಾರ್ಥ ಅನುಸಾರ ಆಲ್ಮೈಟಿ ಅಥಾರಿಟಿ ಆಗ್ತಾ ಇದ್ದೀರಿ. ನಿಮಗೆ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನ ಇದೆ. ಗೊತ್ತಿದೆ ನಾವು ಪುರುಷಾರ್ಥ ಮಾಡ್ತಾ ಇದ್ದೀವಿ ಬಾಬೋರಿಂದ ಆಸ್ತಿ ತಗೊಳಕ್ಕೆ. जो भक्ति की ಅಥಾರಿಟಿ है वो सबको भक्ति ही सुनाते हैं. ಯಾರು ಭಕ್ತಿಯ ಅಥಾರಿಟಿ ಅವರಿದ್ದಾರೆ, ಭಕ್ತಿಯನ್ನ ಚೆನ್ನಾಗಿ ತಿಳಿದವರಿದ್ದಾರೆ, ಅವರೆಲ್ಲರೂ ಭಕ್ತಿಯ ಮಾತನ್ನೇ ಎಲ್ರಿಗೂ ಹೇಳ್ಕೊಡ್ತಾರೆ.
ನೀವು ಜ್ಞಾನದ ಅಥಾರಿಟಿ ಇರೋರು, ನೀವು ಎಲ್ಲರಿಗೂ ಜ್ಞಾನವನ್ನೇ ತಿಳಿಸ್ಕೊಡ್ಬೇಕು. ಸತ್ಯಯುಗದಲ್ಲಿ ಭಕ್ತಿ ಇರೋದಿಲ್ಲ, ಅಲ್ಲಿ ಯಾರೊಬ್ರು ಪೂಜಾರಿಗಳು ಇರೋದಿಲ್ಲ, ಅಲ್ಲಿ ಎಲ್ಲರೂ ಪೂಜ್ಯರೇ ಪೂಜ್ಯರು. ಅರ್ಧಕಲ್ಪ ಪೂಜ್ಯರು, ಅರ್ಧಕಲ್ಪ ಪೂಜಾರಿಗಳು. भारतवासियों के लिए ही पूज्य थे तो स्वर्ग था, अभी भारत पूजारी नरक है. ಭಾರತವಾಸಿಗಳ ಪಾಲಿಗೆ ಈ ಭಾರತ ಮೊದಲು ಪೂಜ್ಯವಾಗಿತ್ತು, ಪೂಜ್ಯ ಇದ್ದಾಗ ಸ್ವರ್ಗ ಇತ್ತು. ಅದೇ ಭಾರತ ಇವತ್ತು ಪೂಜಾರಿಯಾಗಿದೆ, ನರಕ ಆಗಿದೆ ಇದು. तुम बच्चे प्रैक्टिकल लाइफ बना रहे हो, नंबर वार पुरुषार्थ अनुसार सबको समझाते रहते हो और ವೃದ್ಧಿ ಕೋ ಪಾತೆ ರೇತೆ ಹೋ. ಈಗ ನಿಮ್ಮ ಮಕ್ಕಳು ಪ್ರಾಕ್ಟಿಕಲ್ ಲೈಫ್ ಅನ್ನ ಮಾಡ್ಕೊಳ್ತಾ ಇದ್ದೀರಿ, ನಿಮ್ಮ ಜೀವನವನ್ನ ರೂಪಿಸ್ಕೊಳ್ತಾ ಇದ್ದೀರಿ. ನಂಬರ್ ವಾರ್ ಪುರುಷಾರ್ಥ ಅನುಸಾರ ಎಲ್ಲರಿಗೂ ತಿಳಿಸ್ಕೊಡ್ತಾ ಹೋಗ್ಬೇಕು, ಹಾಗೂ ವೃದ್ಧಿನೂ ಹೊಂದುತ್ತಾ ಹೋಗುತ್ತೆ. ಎಷ್ಟು ಅನೇಕ ಆತ್ಮಗಳ ಸೇವೆ ಮಾಡ್ತಾ ಹೋಗ್ತೀರಿ, ಅಷ್ಟು ಬಾಬೋರ್ ಮಕ್ಕಳ ವೃದ್ಧಿನೂ ಆಗುತ್ತೆ. ड्रामा में पहले से ही नोंद है, ड्रामा तुमको पुरुषार्थ कराते रहते हैं, तुम करते रहते हो. ಡ್ರಾಮಾದಲ್ಲಿ ಎಲ್ಲವೂ ಮೊದಲು ನಿಗದಿಯಾಗಿದೆ. ಡ್ರಾಮಾ ನಿಮ್ಮಿಂದ ಪುರುಷಾರ್ಥ ಮಾಡಿಸ್ತಾ ಇರುತ್ತೆ, ನೀವು ಪುರುಷಾರ್ಥ ಮಾಡ್ತಾ ಇರ್ತೀರಿ. ಗೊತ್ತಿದೆ ಡ್ರಾಮಾದಲ್ಲಿ ನಮ್ದು ಅವಿನಾಶಿ ಪಾತ್ರ ಇದೆ. ದುನಿಯಾ ಇನ್ ಬಾತೋಂಕೋ ಕ್ಯಾ ಜಾನೆ, ಜಗತ್ತಿನ ಮನುಷ್ಯರಿಗಿದೇನೋ ಗೊತ್ತಿಲ್ಲ. ಏನ್ ಗೊತ್ತಿದೆ ಅವರಿಗೆ? ಹಮಾರಾ ಹಿ ಡ್ರಾಮಾ ಮೇ ಪಾರ್ಟ್ ಹೈ, ಜೋ ಕಹೇಗಾ ವಹಿ ಸಮझेगा, ನ ಕಿ कैसे ಹಮಾರಾ ಇಸ್ ಡ್ರಾಮಾ ಮೇ ಪಾರ್ಟ್ ಹೈ. ನಮ್ದೇ ಡ್ರಾಮಾದಲ್ಲಿ ಪಾರ್ಟ್ ಇದೆ, ಯಾರು ಹೇಳ್ತಾ ಇದ್ದೀರಿ ಅವರಿಗೆ ಗೊತ್ತಿದೆ ಹೇಗೆ ನಮ್ದು ಡ್ರಾಮಾದಲ್ಲಿ ಪಾತ್ರ ಇದೆ. ಅಂದ್ರೆ ಈ ಡ್ರಾಮಾದಲ್ಲಿ ಯಾರು ಏನ್ ಪುರುಷಾರ್ಥ ಮಾಡ್ತಾರೆ, ಪ್ರಾರಬ್ಧ ಪಡ್ಕೊಳ್ತಾರೆ, ಇದೆಲ್ಲದನ್ನು ನಿಮ್ಮ ಮಕ್ಕಳಿಗೆ ಗೊತ್ತಿದೆ. ಈ ಸೃಷ್ಟಿ ಚಕ್ರ ತಿರುಗ್ತಾ ಇರುತ್ತೆ. ಈ ಸೃಷ್ಟಿ ಹಿಸ್ಟ್ರಿ ಜಾಗ್ರಫಿ ನಿಮ್ಮ ವಿನಃ ಬೇರೆ ಯಾರಿಗೂ ಗೊತ್ತಿಲ್ಲ. ಊಂಚತೆ ಊಂಚ್ ಕೌನ್ ದುನಿಯಾ ಮೇ ಕೋಯಿ ನಹಿ ಜಾನ್ತೆ ಹೈ. ಶ್ರೇಷ್ಠ ಅತಿ ಶ್ರೇಷ್ಠ ಯಾರು ಜಗತ್ತಲ್ಲಿ ನಿಮ್ಮ ವಿನಃ ಬೇರೆ ಯಾರು ತಿಳ್ಕೊಂಡಿಲ್ಲ. ಯಾರು ಶ್ರೇಷ್ಠ ಅತಿ ಶ್ರೇಷ್ಠ? ಶ್ರೀ ಬಾಬಾನೇ ಸರ್ವಶ್ರೇಷ್ಠರು. ಋಷಿ ಮುನಿ ಆದಿ ಭಿ ಕೇತೆ ಥೆ ಹಮ್ ನಹಿ ಜಾನ್ತೆ, ನೇತಿ ನೇತಿ ಕೇತೆ ಥೆ. ಋಷಿ ಮುನಿಗಳಿಗೂ ಯಾರಿಗೂ ಗೊತ್ತಿರ್ಲಿಲ್ಲ, ಅದಕ್ಕೆ ಅವರು ಗೊತ್ತಿಲ್ಲ ಗೊತ್ತಿಲ್ಲ ಅಂತ ಹೇಳ್ಬಿಟ್ರು ವಾಸ್ತವವನ್ನ. ಅಭಿ ತುಮ್ ಬಚ್ಚೆ ತೋ ಜಾನ್ತೆ ಹೋ, ರಚಯಿತ ಬಾಪ್ ಹೇ ಅವ್ರ ಹಮ್ಕೋ ಪಡಾ ರಹೇ ಹೇ. ಈಗ ನಿಮ್ ಮಕ್ಕಳಿಗೆ ಗೊತ್ತಿದೆ, ರಚಯಿತ ತಂದೆ, ಅವ್ರು ನಮ್ ತಂದೆ, ಅವರೇ ನಮ್ ಟೀಚರ್, ನಮ್ಗೆ ಓದಿಸ್ತಾ ಇದ್ದಾರೆ. ये भी बाबा ने बार बार समझाया कि यहाँ जब बैठते हो देही अभिमानी होकर बैठो. ಬಾಬೋರ್ ಇದನ್ನ ಪದೇ ಪದೇ ತಿಳಿಸ್ಕೊಟ್ಟಿದ್ದಾರೆ, ಪ್ರತಿ ದಿನಾನೂ ತಿಳಿಸ್ಕೊಡ್ತಾರೆ ಇದನ್ನ. ಮಕ್ಕಳೇ, ಯಾವಾಗ ಇಲ್ಲಿ ಬಂದು ಕೂತ್ಕೊಳ್ತೀರಿ ಆ ಸಮಯದಲ್ಲಾದ್ರೂ ದೇಹಿ ಅಭಿಮಾನಿಯಾಗಿ ಆತ್ಮಸ್ಥಿತಿಯಲ್ಲಿ ಕೂತ್ಕೊಳ್ಬೇಕು. ಒಬ್ಬ ತಂದೆ ಮಾತ್ರ ರಾಜಯೋಗ ಕಲಿಸ್ತಾರೆ, ಹಾಗೂ ಸೃಷ್ಟಿಯ ಹಿಸ್ಟ್ರಿ ಜಾಗ್ರಫಿಯನ್ನ ತಿಳಿಸ್ಕೊಡ್ತಾರೆ. बाबा कहते मैं कोई थॉट रीडर नहीं हूँ, इतनी बड़ी दुनिया इनको क्या बैठ रीड करेंगे. ಮನುಷ್ಯ ಹೇಳೋ ತರ ಪರಮಾತ್ಮ ಎಲ್ಲರ ಒಳಗಡೆ ಕುತ್ಕೊಂಡು ಎಲ್ಲರ ಮನ್ಸಲ್ಲಿ ಏನ್ ನಡೆಯುತ್ತೆ ನೋಡ್ತಾನೆ ಅಂತಲ್ಲ. ಬಾಬಾ ಹೇಳ್ತಾರೆ ನಾನೇನ್ ಥಾಟ್ ರೀಡರ್ ಅಲ್ಲ, ಯಾಕೆಂದ್ರೆ ಇಷ್ಟು ದೊಡ್ಡ ಜಗತ್ತಿದೆ, ಇಷ್ಟೊಂದ್ ಜನ ಮನುಷ್ಯರಿದ್ದಾರೆ, ಎಲ್ಲರದು ಕುತ್ಕೊಂಡು ರೀಡ್ ಮಾಡಿ ನಾನೇನ್ ಮಾಡ್ಬೇಕು. ಬಾಪ್ ತೋ ಖುದ್ ಕೇತೆ ಮೈ ಡ್ರಾಮಾ ಕಿ ನೂಂದ್ ಅನುಸಾರ ಆತಾ ಹೂಂ ತುಮೇ ಪಾವನ್ ಬನಾನೆ. ನಿಮ್ ಥಾಟ್ ಎಲ್ಲ ರೀಡ್ ಮಾಡೋ ಕೆಲಸ ಏನ್ ನನಗಿಲ್ಲ, ನಾನು ಸ್ವಯಂ ಹೇಳ್ತಾ ಇದ್ದೀನಿ, ನಾನು ಡ್ರಾಮಾದಲ್ಲಿ ಏನು ನಿಗದಿ ಇದೆ ನನ್ನ ಪಾರ್ಟ್, ಅದರ ಅನುಸಾರ ಬರ್ತೀನಿ, ನಿಮ್ಮನ್ನ ಪಾವನ ಮಾಡ್ತೀನಿ. ಡ್ರಾಮಾದಲ್ಲಿ ನನ್ನ ಪಾರ್ಟ್ ಏನಿದೆಯೋ ಅದನ್ನೇ ನಾನು ಮಾಡೋದು, ಅದಕ್ಕಿಂತ ಹಿಂದೆ ಮುಂದೆ ಏನು ಮಾಡ್ಲಿಕ್ಕೆ ಬರೋದಿಲ್ಲ. बाकी मैं कोई थॉट रीड नहीं करता हूँ, बतलाता हूँ मेरा क्या पार्ट है और तुम क्या पार्ट बजा रहे. ನಾನೇನ್ ಥಾಟ್ ರೀಡರ್ ಅಲ್ಲ, ಆದ್ರೆ ನಾಲೆಜ್ ಫುಲ್ ಹೌದು, ಈ ಸೃಷ್ಟಿ ಡ್ರಾಮಾದ ಡೈರೆಕ್ಟರ್ ಹೌದು. ಹಾಗಾಗಿ ಎಲ್ಲದೂ ಬಾಬೋರಿಗೆ ಗೊತ್ತಿದೆ, ತಿಳ್ಕೊಬೇಕಾಗಿಲ್ಲ ಅವ್ರೇನು. ಅದರಿಂದ ನನ್ನ ಪಾರ್ಟ್ ಏನು ಅಂತಾನು ನಾನು ಹೇಳ್ತೀನಿ, ನೀವೇನ್ ಪಾತ್ರ ಮಾಡ್ತೀರಿ ಅನ್ನೋದನ್ನು ನಾನು ಹೇಳ್ತೀನಿ.
तुम ये ज्ञान नॉलेज सीख कर दूसरों को सिखला रहे हो, मेरा पार्ट ही है पतितों को पावन बनाना. ಈ ಜ್ಞಾನ ತಿಳ್ಕೊಂಡು ಕಲ್ತ್ಕೊಂಡು ನೀವು ಬೇರೆಯವರಿಗೆ ಕಲ್ಸ್ಕೊಡ್ತೀರಿ. ನನ್ ಪಾರ್ಟು ಪತೀತರನ್ನ ಪಾವನರನ್ನಾಗಿ ಮಾಡೋದು. ಇದು ನಿಮ್ ಮಕ್ಕಳಿಗೆ ಗೊತ್ತಿದೆ. तुम तिथि तारीख आदि सब जानते हो, दुनिया में कोई थोड़ी जानते हैं, तुमको बाप सिखला रहे हैं. फिर जब ये चक्र पूरा करेंगे तब फिर बाबा आएंगे. ಈ ಡ್ರಾಮಾದ 5,000 ವರ್ಷದ ತಿಥಿ ತಾರೀಕು ಎಲ್ಲ ಗೊತ್ತಿದೆ ನಿಮ್ ಮಕ್ಕಳಿಗೆ. ಜಗತ್ತಲ್ಲಿ ಯಾರು ತಿಳ್ಕೊಂಡಿಲ್ಲ. ನಿಮ್ಗೆ ಬಾಬೋರೇ ಕಲ್ಸ್ಕೊಡ್ತಾ ಇದ್ದಾರೆ. ಯಾವಾಗ ಈ ಚಕ್ರ ಪೂರ್ಣ ಆಗುತ್ತೆ ಅವಾಗ ಬಾಬೋರ್ ಬರ್ತಾರೆ. ಕಲ್ಪದ ಚಕ್ರ ಯಾವಾಗ ಮುಗಿಯೋ ಸಮಯ ಬರುತ್ತೆ, ಪರಿವರ್ತನೆ ಮಾಡ್ಬೇಕಾಗುತ್ತೆ, ಆ ಸಮಯದಲ್ಲಿ ನಾನು ಬರ್ತೀನಿ. ಉಸ್ ಸಮಯದ ಸೀನ್ ಚಲಿ ವ ಫಿರ್ ಕಲ್ಪ ಬಾದ್ ಚಲೆ. ಈ ಕಲ್ಪದಲ್ಲಿ ಏನೇನ್ ದೃಶ್ಯಗಳು ನಡೆದಿದೆಯೋ ಆ ದೃಶ್ಯಗಳು ಮತ್ತೆ ಕಲ್ಪದ ನಂತರನು ರಿಪೀಟ್ ಆಗುತ್ತೆ. ಒಂದು ಸೆಕೆಂಡ್ ಅನ್ನ ಮತ್ತೊಂದು ಸೆಕೆಂಡಿಗೆ ಹೋಲಿಕೆ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ. ಈ ನಾಟಕದ ಚಕ್ರ ತಿರುಗ್ತಾ ಇರುತ್ತೆ. तुम बच्चों को बेहद के नाटक का पता है, फिर भी तुम गड़ी गड़ी भूल जाते. ಮಕ್ಕಳಿಗೆ ಬೇಹದ್ದಿನ ನಾಟಕದ ಬಗ್ಗೆ ಗೊತ್ತಿದೆ, ಆದ್ರೂ ನೀವು ಪದೇ ಪದೇ ಮರ್ತ್ ಬಿಡ್ತೀರಿ. ಬಾಬಾ ಹೇಳ್ತಾರೆ, तुम सिर्फ याद करो हमारा बाबा बाबा है, वही टीचर है, गुरु है. ಬಾಬಾ ಹೇಳೋದು ಕೇವಲ ನನ್ನನ್ನ ಈ ಸಂಬಂಧಗಳಲ್ಲಿ ನೆನ್ಪು ಮಾಡಿ, ನಾನು ನಿಮ್ಮ ತಂದೆನು, ಅದೇ ತಂದೆ ಟೀಚರುನು, ಅದೇ ತಂದೆ ಗುರುನೂ ಆಗಿದ್ದೀನಿ. ತುಮಾರಿ ಬುದ್ಧಿ ಉಸ್ ತರಫ್ ಚಲಿ ಜಾನಿ ಚಾಹಿಯೆ. ನಿಮ್ ಬುದ್ಧಿ ಆ ಕಡೆ ಹೋಗ್ಬೇಕು. ಯಾವ ಕಡೆ? ಮೇಲೆ, ತಂದೆ ಶಿಕ್ಷಕ ಸದ್ಗುರು ಕಡೆ. ಆತ್ಮ ಖುಷ್ ಹೋತಿ तो बाप की महिमा सुनकर सब कहते हमारा बाबा बाबा है, टीचर है, और सच्चा ही सच्चा है, पढ़ाई भी सच्ची और पूरी है. ಈಗ ನಿಮ್ ಬುದ್ಧಿ ಆ ಕಡೆ ಬಾಬೋರ್ ಕಡೆ ಇರ್ಬೇಕು. ಯಾವ ತಂದೆ ನಮ್ ತಂದೆ ಅವ್ರದೇ ಮಹಿಮೆ ಅಂದ್ರೆ ಅದನ್ನ ಕೇಳಿ ನಿಮ್ಗೆ ಎಷ್ಟು ಖುಷಿ ಆಗುತ್ತೆ. ಈ ಲೌಕಿಕ ತಂದೆ ಮಹಿಮೆ ಯಾರಾದ್ರೂ ಮಾಡಿದ್ರೆ ಎಷ್ಟು ಖುಷಿ ಆಗುತ್ತೆ, ನಮ್ಮ ಅಪ್ಪನ ಮಹಿಮೆ ಮಾಡ್ತಾರೆ ಅಂತ. ಬಾಬಾ ಹೇಳ್ತಾರೆ, ನೀವು ಮಕ್ಕಳಿಗೆ ಎಷ್ಟೊಂದು ಖುಷಿ ಆಗ್ಬೇಕು. ಅವರು ಎಲ್ಲರಿಗೂ ತಂದೆ, ನಮ್ ತಂದೆ ಟೀಚರ್, ಅವರೇ ಸತ್ಯ ಸತ್ಯ. ಈ ವಿದ್ಯೆನು ಸತ್ಯ ಮತ್ತು ಪರಿಪೂರ್ಣ ಇದೆ. ಸರ್ವಜ್ಞರ ಓದಿಸುವಂತಹ ವಿದ್ಯೆ ಇದು. ಇದು ಸತ್ಯನು ಮತ್ತೆ ಪರಿಪೂರ್ಣವಾದ ವಿದ್ಯೆ ಇದು. ಉನ್ ಮನುಷ್ಯೋಂ ಕಿ ಪಢಾಯಿ ಅಧೂರಿ. ಮನುಷ್ಯರು ಏನ್ ಪ್ರಪಂಚದಲ್ಲಿ ಏನೆಲ್ಲ ವಿದ್ಯೆ ಡಿಗ್ರಿ ಓದ್ತಾ ಇದ್ದಾರೆ ಅದು ಅಪೂರ್ಣ ಅದು. तो तुम बच्चों की बुद्धि में कितना खुशी होनी चाहिए. ಈಗ ಹೇಳಿ, ನಿಮ್ ಮಕ್ಕಳ ಬುದ್ಧಿಯಲ್ಲಿ ಎಷ್ಟೊಂದು ಖುಷಿ ಇರ್ಬೇಕು. ಯಾರು ಪರಿಪೂರ್ಣ ವಿದ್ಯೆ ಓದಿಸ್ತಾರೆ ಅವ್ರು ನಮ್ ತಂದೆ, ನಮ್ ಟೀಚರ್, ಅವರೇ ನಮ್ ಗುರು. ನಿಮ್ ಮಕ್ಕಳಿಗೆ ಎಷ್ಟೊಂದು ಖುಷಿ ಆಗ್ಬೇಕು. बड़ा इम्तिहान पास करने वालों की बुद्धि में जास्ती खुशी रहती. तुम कितना ऊंच पढ़ते हो तो कितनी कापारी खुशी होनी चाहिए. ಈಗ ದೊಡ್ಡ ದೊಡ್ಡ ವಿದ್ಯೆ ಓದ್ತಾರೆ, ದೊಡ್ಡ ದೊಡ್ಡ ಎಕ್ಸಾಮ್ ಪಾಸ್ ಮಾಡಿ ದೊಡ್ಡ ದೊಡ್ಡ ಪದವಿಗೆ ತಯಾರಾಗ್ತಾರೆ ಅಂದ್ರೆ ಅವ್ರಿಗೆ ಜಾಸ್ತಿ ಖುಷಿ ಇರುತ್ತೆ. ನಿಮ್ ಮಕ್ಕಳಿಗೂ ಎಷ್ಟು ಶ್ರೇಷ್ಠ ವಿದ್ಯೆ ಓದ್ತಾ ಇದ್ದೀರಿ ಅಂದ್ರೆ ನಿಮಗೂ ಎಷ್ಟು ಅಪಾರವಾದ ಖುಷಿ ಇರ್ಬೇಕು. ಭಗವಂತ ತಂದೆ, ಬೇಹದ್ದಿನ ತಂದೆ ನಮಗ್ ಓದಿಸ್ತಾ ಇದ್ದಾರೆ. ತುಮಾರೆ ರೋಮಾಂಚ್ ಕಡೆ ಹೋ ಜಾನಾ ಚಾಹಿಯೆ. ಬಾಬಾ ಹೇಳ್ತಾರೆ, ಇದನ್ನ ನೆನಪು ಮಾಡ್ಕೊಂಡು ಮಕ್ಕಳಿಗೆ ರೋಮಾಂಚನ ಆಗ್ಬೇಕು. ಯಾರ್ ನಮ್ ತಂದೆ, ಯಾರ್ ನಮ್ ಟೀಚರ್, ಯಾರ್ ನಮ್ಮ ಸದ್ಗುರು, ರೋಮಾಂಚನ ಆಗ್ಬೇಕು ನಿಮ್ಗೆ. ವಹಿ ಎಪಿಸೋಡ್ ರಿಪೀಟ್ ಹೋ ರಹಾ ಸಿವಾಯ್ ತುಮಾರೆ ಕಿಸ್ಕೋ ಪತಾ ನಹಿ ಹೈ. ಇದು 5,000 ವರ್ಷಕ್ಕೊಮ್ಮೆ ರಿಪೀಟ್ ಆಗೋ ಎಪಿಸೋಡ್ ಇದು. ಧಾರಾವಾಹಿ ಅಧ್ಯಾಯ ಇದು. ಬಾಬಾ ಹೇಳ್ತಾರೆ, ಇದು ಕೇವಲ ನೀವು ಮಕ್ಕಳಿಗೆ ಮಾತ್ರ ಗೊತ್ತಿರೋದು, ಇನ್ ಯಾರಿಗೂ ಗೊತ್ತಿಲ್ಲ. ಕಲ್ಪದ ಆಯುಷಂತೂ ಮನುಷ್ಯರು ಲಕ್ಷಾಂತರ ವರ್ಷಗಳಂತ ಬರ್ದ್ಬಿಟ್ಟಿದ್ದಾರೆ. ತುಮಾರಿ ಬುದ್ಧಿ ಮೇ 5,000 ವರ್ಷ ಕಿ ಸಾರಿ ಸ್ಟೋರಿ ಚಕ್ರ ಕಾತಿ रहती है. ನಿಮ್ಮ ಬುದ್ಧಿಯಲ್ಲಿ 5,000 ವರ್ಷದ ಈ ಸ್ಟೋರಿ ಏನಿದೆ, ಕತೆ ಚಕ್ರ ನಿಮ್ ಬುದ್ಧಿಯಲ್ಲಿ ಇದು ತಿರುಗ್ತಾ ಇರುತ್ತೆ. ಇದನ್ನೇ ಸ್ವದರ್ಶನ ಚಕ್ರ ಅಂತ ಕರೀಲಾಗುತ್ತೆ. ಬಚ್ಚೆ ಕೇತೆ ಹೇ ಬಾಬಾ ತುಫಾನ್ ಬಹುತ್ ಆತೆ ಭೂಲ್ ಜಾತೆ ಹೇ. ಮಕ್ಕಳು ಬಾಬೋರಿಗೆ ಹೇಳ್ತಾರೆ, ಬಾಬಾ ತುಂಬಾ ಮಾಯೆ ಬಿರುಗಾಳಿ ಬರುತ್ತೆ, ನಿಮ್ ನೆನಪೇ ಮರ್ತೋಗುತ್ತೆ. ಬಾಬಾ ಹೇಳ್ತಾರೆ, ತುಮ್ ಕಿಸ್ಕೋ ಭೂಲ್ ಜಾತೆ ಹೋ ಹೇಳಿ.
ಪ್ರಶ್ನೆ ಬಾಬು ಅವ್ರದ್ದು, ಯಾರನ್ನ ಮರ್ತು ಬಿಡ್ತೀರಾ ನೀವು? बाप जो तुमको डबल सिरताज विश्व का मालिक बनाते उनको तुम कैसे बोलते हो? ಯಾರ ಬಗ್ಗೆ ಹೇಳ್ತೀರಾ ಮರ್ತೋಗುತ್ತೆ ಅಂತ? ಬಾಬಾ ಯಾರು ನಿಮ್ಮನ್ನ ಡಬಲ್ ಕಿರೀಟಧಾರಿ ವಿಶ್ವದ ಮಾಲೀಕರನ್ನಾಗಿ ಮಾಡ್ತಾರೆ ಅವ್ರು ಹೆಂಗ್ ಮರ್ತೋಗ್ತಾರೆ? ದೂಸರೆ ಕಿಸ್ಕೋ ನೈ ಬೋಲ್ತೆ ಹೋ, ಬೇರೆಯವ್ರನ್ನ ಯಾರನ್ನು ಮರೆಯಲ್ಲ ಯಾಕೆ? ಸ್ತ್ರೀ ಬಾಲ್ ಬಚ್ಚೆ ಇವ್ರನ್ನೆಲ್ಲ ಯಾಕೆ ಮರೆಯಲ್ಲ ನೀವು? ಪತ್ನಿನ, ಮಕ್ಕಳನ್ನ, ಮೊಮ್ಮಕ್ಕಳನ್ನ, ಚಿಕ್ಕಪ್ಪ, ದೊಡ್ಡಪ್ಪ, ಮಿತ್ರ ಸಂಬಂಧಿಕರು ಅವರೆಲ್ಲ ನೆನ್ಪಿರ್ತಾರೆ ನಿಮ್ಗೆ. ಬಾಬೋರ್ ಮರ್ತೋಗ್ತಾರೆ, ಬಾಬೋರು ಮರ್ತೋಗ್ತಾರೆ, ಕೆಲವರಿಗೆ ಬಾಬೋರ್ ಮನೇನೂ ಮರ್ತೋಗುತ್ತೆ. ಎಷ್ಟು ಅದ್ಭುತ ಅಲ್ಲ ಸಂಗಮ ಯುಗದಲ್ಲಿ. ನೋಡಿ, ಸತ್ಯವಾಗಿರೋ ತಂದೆ ಸತ್ಯ ಸಂಬಂಧ ಮರ್ತೋಗುತ್ತೆ. ಅಲ್ಪ ಕಾಲದ ಸಂಬಂಧಗಳು ಯಾರು ಮರ್ತೋಗಲ್ಲ, ಎಷ್ಟು ಚೆನ್ನಾಗಿ ನೆನ್ಪಿರುತ್ತೆ ಅವ್ರದ್ದು. ಬಾಬೋರಿಗೆ ಅದೇ ಅದ್ಭುತ, ಅದೆಂಗ್ ಮರ್ತು ಬಿಡ್ತೀರಾ? बाकी इस समय को तुम भूलते क्यों हो? तुम्हारी युद्ध इस याद में है, जितना हो सके याद करना है. ಈ ಸಮಯದಲ್ಲಿ ಯಾಕೆ ಮರಿತೀರಾ ನೀವು? ನಿಮ್ಮ ಯುದ್ಧ ಬಾಬೋರ ನೆನಪಲ್ಲೇ ಇರೋದು. ಎಷ್ಟು ಸಾಧ್ಯ ಅಷ್ಟು ಬಾಬೋರ್ ನೆನ್ಪ್ ಮಾಡಿ. बच्चों को अपनी उन्नति के लिए सवेरे सवेरे उठ बाप की याद में सैर करनी है. ನಿಮ್ಮ ಮಕ್ಕಳು ನಿಮ್ಮ ಉನ್ನತಿ ಮಾಡ್ಕೋಬೇಕು ಅನ್ನೋದಾದ್ರೆ ಬೆಳಗ್ಗೆ ಬೆಳಗ್ಗೆ ಅಮೃತ್ ವೇಳೆ ಎದ್ದು ಬಾಬೋರ ನೆನ್ಪ್ ಮಾಡಿ. ಬಾಬೋರ್ ನೆನಪಲ್ಲಿ ವಾಕ್ ಮಾಡಿ, ಓಡಾಡ್ಕೊಂಡು ಬಾಬೋರ್ ನೆನ್ಪ್ ಮಾಡಿ. तुम छतों पर व बाहर ठंडी हवा में चले जाओ, यहाँ ही आकर बैठना कोई जरूरी नहीं. ಬಾಬಾ ಹೇಳ್ತಾರೆ, ಓಡಾಡ್ಕೊಂಡು ನೀವು ಬಾಬೋರ್ ನೆನ್ಪ್ ಮಾಡಿ. ನೀವು RCC ಮೇಲೆ ಹೋಗಿ ವಾಕ್ ಮಾಡ್ತೀರಾ ಅಥವಾ ತಣ್ಣಗೆ ಹೊರಗಡೆ ವಾತಾವರಣದಲ್ಲಿ ವಾಕ್ ಮಾಡ್ತೀರಾ, ಬಾಬಾ ಹೇಳ್ತಾರೆ ಎಲ್ಲಾದ್ರೂ ನೀವು ಬಾಬೋರ್ ನೆನ್ಪ್ ಮಾಡಿ. ಹಂಗಂತ ಇಲ್ಲೇ ಬಂದು ಕುತ್ಕೊಳ್ಳೇಬೇಕು ಅಂತ ಏನು ಆತರ ಏನು ಒತ್ತಾಯ ಇಲ್ಲ. बाहर भी जा सकते हो, सवेरे के टाइम कोई डर आदि की बात नहीं रहती. बाहर में जाकर पैदल करो, आपस में यही बातें करते रहो. देखे कौन बाबा को जास्ती याद करते हैं, फिर बताना चाहिए कितना समय हमने याद किया. ಹೊರಗಡೆನೂ ನೀವು ವಾಕ್ ಮಾಡ್ತಾನೂ ಬಾಬೋರ್ ನೆನ್ಪ್ ಮಾಡಿ. ಬೆಳಗ್ಗೆ ಸಮಯದಲ್ಲಂತೂ ಏನು ಭಯದ ಮಾತಿಲ್ಲ, ಹೊರಗಡೆ ಹೋಗಿನೂ ನೀವು ವಾಕ್ ಮಾಡ್ಬೋದು. ಬಾಬಾ ಹೇಳೋದು ಮಧುಬನದಲ್ಲಿ. ಆದ್ರೆ ಇವತ್ತಿನ ಕಲಿಯುಗದಲ್ಲಿ ಅಷ್ಟು ಬೆಳಗ್ಗೆ ಅಂದ್ರೆ ಸ್ವಲ್ಪ ಇವತ್ತಿನ ಪರಿಸ್ಥಿತಿ ಅನುಸಾರ ವಿಚಾರ ಮಾಡ್ಬೇಕಾಗತ್ತೆ. ಪರಸ್ಪರ ನೀವು ಮಾತಾಡ್ಕೋಬೇಕು. ನೋಡೋಣ ಇವತ್ತು ಯಾರು ಜಾಸ್ತಿ ಬಾಬೋರ್ ನೆನ್ಪ್ ಮಾಡ್ತಾರೆ, ನೀವ್ ಹೆಂಗ್ ನೆನ್ಪ್ ಮಾಡಿದ್ರಿ, ನೀವ್ ಹೆಂಗ್ ನೆನ್ಪ್ ಮಾಡಿದ್ರಿ ಕೇಳ್ಕೊಳ್ಳಿ. ಬಾಬೋರ್ ನೆನಪ ಸಮಯ ಮುಗಿದ್ಮೇಲೆ ಹೇಳ್ಬೇಕು, ನಾನು ಎಷ್ಟು ಸಮಯ ಬಾಬೋರ್ ನೆನ್ಪಲ್ಲಿದ್ದೆ, ನಾನು ಯಾವ ತರ ಬಾಬೋರ್ ನೆನ್ಪ್ ಮಾಡಿದೆ, ಈ ತರ ಪರಸ್ಪರ ಮಾತಾಡ್ಕೊಳ್ಳಿ. बाकी समय हमारी बुद्धि कहाँ कहाँ गई, इसको कहा जाता एक दो में उन्नति को पाना. ನಾನು ಇಷ್ಟು ಸಮಯ ನೆನ್ಪ್ ಮಾಡಿದೆ ಅಂದ್ರೆ ಇನ್ ಉಳಿದಿದ್ದ ಸಮಯದಲ್ಲಿ ನನ್ನ ಬುದ್ಧಿ ಎಲ್ಲೆಲ್ಲಿ ಹೋಯ್ತು, ಈ ತರ ಚೆನ್ನಾಗಿ ನೋಡ್ಕೋಬೇಕು. ಇದಕ್ಕೆ ಹೇಳೋದು ಒಬ್ರು ಮತ್ತೊಬ್ಬರ ಸಹಯೋಗದಿಂದ ಉನ್ನತಿಯನ್ನ ಪಡ್ಕೊಳ್ಳೋದು. ನೋಟ್ ಕರೋ ಕಿತನಾ ಸಮಯ ಬಾಪ್ಕೋ ಯಾದ್, ಬರೀರಿ, ನೋಟ್ ಮಾಡ್ಕೊಳ್ಳಿ. ಎಷ್ಟು ಸಮಯ ನಾನು ಬಾಬೋರ್ ನೆನ್ಪ್ ಮಾಡಿದೆ. ಬಾಬೋರ್ ಏನ್ ಪ್ರಾಕ್ಟೀಸ್ ಹೇಳ್ತಾರೆ बतलाते हैं, याद में तुम 1 घंटा पैदल करो तो भी टांगे थकेगी नहीं. बाबा की जो प्रैक्टिस है वह बतलाते. ಬ್ರಹ್ಮ ಬಾಬಾ ಅವ್ರದ್ದು ಏನು ಪ್ರಾಕ್ಟೀಸ್ ಇದೆಯಲ್ಲ ಪ್ರಾಕ್ಟಿಕಲ್ ಆಗಿ ಅದನ್ನ ಮಕ್ಕಳಿಗೆ ಹೇಳ್ತಾ ಇದ್ದಾರೆ. ಏಕೆಂದ್ರೆ ಎಲ್ಲಾ ಸಮಯದಲ್ಲೂ ಒಂದೊಂದ್ಸಲ ಅನ್ಸುತ್ತೆ ಓಡಾಡ್ಕೊಂಡು ವಾಕ್ ಮಾಡ್ತಾನೆ, ಬಲೆ ಮಾಡಿ. ಬಾಬೋರ್ ನೆನಪಲ್ಲಿ ನೀವು 1 ಗಂಟೆ ನಡೆದ್ರು ನಿಮ್ ಕಾಲಿಗೆ ಏನು ಸುಸ್ತಾಗಲ್ಲ. ಇದು ಬಾಬೋರ ನೆನಪು ಮಾಡ್ತಾ ಇದೀವಿ ಅನ್ನೋ ಅನುಭವ ಶಕ್ತಿ ಇದು. याद से तुम्हारे कितने पाप कट जाएंगे, चक्र को तुम जानते हो, रात दिन तुमको अब यही बुद्धि में है, हम अभी घर जाते हैं. ಬಾಬೋರ್ ನೆನಪು ಮಾಡಿದಷ್ಟು ನಿಮ್ಮ ಪಾಪ ನಾಶ ಆಗತ್ತೆ. ಬಾಬಾ ಹೇಳ್ತಾರೆ ಈ ಚಕ್ರನು ನಿಮ್ಮ ಮಕ್ಕಳಿಗೆ ಗೊತ್ತಿದೆ, ಹಗಲು ರಾತ್ರಿ ನಿಮ್ಮ ಮಕ್ಕಳ ಬುದ್ಧಿಯಲ್ಲಿ ಇರ್ಬೇಕು, ನಾವೀಗ ಮನೆಗೆ ಹೋಗ್ತೀವಿ, ಪರಂಧಾಮಕ್ಕೆ ವಾಪಸ್ ಹೋಗ್ಬೇಕು. पुरुषार्थ करते हो, कलयुगी मनुष्यों को जरा भी पता नहीं मुक्ति के लिए कितनी भक्ति करते रहते हैं,
ಈ ಮಕ್ಕಳು ಪುರುಷಾರ್ಥ ಮಾಡಿ ಬಾಬೋರ ನೆನಪಲ್ಲಿರ್ಲಿಕ್ಕೆ. ಕಲಿಯುಗಿ ಮನುಷ್ಯರಿಗೆ ಸ್ವಲ್ಪನೂ ಏನೂ ಗೊತ್ತಿಲ್ಲ. ಮುಕ್ತಿಗೆ ಹೋಗಕ್ಕೋಸ್ಕರ ಎಷ್ಟೊಂದು ಭಕ್ತಿ ಮಾಡ್ತಾರೆ, ಆದ್ರೆ ಅವ್ರಿಗೆ ಗೊತ್ತಿಲ್ಲ ಭಕ್ತಿಯಿಂದ ಮುಕ್ತಿ ಸಿಗೋದಿಲ್ಲ ಅನ್ನೋದು ಗೊತ್ತಿಲ್ಲ. ಅನೇಕ ಮತಗಳಿದೆ ಇವತ್ತು, ಒಬ್ಬೊಬ್ರು ಒಂದೊಂದು ಹೇಳ್ಕೊಡ್ತಾರಲ್ಲ, ಈ ತರ ಮಾಡಿ ಮುಕ್ತಿ ಸಿಗುತ್ತೆ, ಆ ತರ ಮಾಡಿ ಮೋಕ್ಷ ಸಿಗುತ್ತೆ ಅಂತ ಏನೇನೆಲ್ಲ ಹೇಳ್ಕೊಡ್ತಾರೆ. तुम ब्राह्मणों की है ही एक मत, जो ब्राह्मण बनते उन सबकी है ಶ್ರೀಮತ್. ಈ ಬ್ರಾಹ್ಮಣರದೆಲ್ಲರದು ಒಂದೇ ಮತ. ಯಾರು ಬ್ರಾಹ್ಮಣರಾಗ್ತೀರಿ ಎಲ್ಲರಿಗೂ ಒಂದೇ ಬಾಬೋರ ಶ್ರೀಮತ. तुम बाप की श्रीमत से देवता बनते हो, देवताओं की कोई श्रीमत नहीं. ಬಾಬೋರ ಶ್ರೀಮತದಂತೆ ನಡೆದು ದೇವತೆ ಆಗ್ತೀರಿ, ದೇವತೆಗಳದ್ದು ಯಾವುದು ಶ್ರೀಮತ ಇಲ್ಲ. ಶ್ರೀಮತ ಈಗ ನೀ ಬ್ರಾಹ್ಮಣರಿಗೆ ಸಿಗುತ್ತೆ. ಭಗವಂತ ಏನ್ ಹೇಳ್ತಾರೆ ಅದೇ ಶ್ರೀಮತ. ಭಗವಂತ ಯಾರು? ಅವರು ನಿರಾಕಾರ. जो तुमको राजयोग सिखलाते, जिससे तुम अपना राज्य भाग्य ले, कितना ऊंच विश्व का मालिक बनते हो. ಬಾಬಾ ಹೇಳ್ತಾರೆ, ಯಾರು ನಿಮ್ಗೆ ರಾಜಯೋಗವನ್ನ ಕಲಿಸ್ತಾ ಇದ್ದಾರೆ, ಯಾವುದರಿಂದ ನೀವು ರಾಜ್ಯ ಭಾಗ್ಯವನ್ನ ತಗೊಳ್ತಾ ಇದ್ದೀರಿ, ಎಷ್ಟು ಶ್ರೇಷ್ಠ ವಿಶ್ವದ ಮಾಲೀಕರಾಗ್ತೀರಿ ಬಾಬೋರ ಶ್ರೀಮತದಿಂದ. ಭಕ್ತಿ ಮಾರ್ಗಕ್ಕೆ ವೇದ ಶಾಸ್ತ್ರ ಆದಿ ಕಿತನೆ ಢೇರ್ ಕೆ ಢೇರ್ ಹೇ. ಭಕ್ತಿ ಮಾರ್ಗದಲ್ಲಿ ವೇದ ಶಾಸ್ತ್ರಗಳು ಎಷ್ಟೊಂದು ಪ್ರಕಾರದ್ದಿದೆ. ಪರಂತು ಕಾಮ್ ಕಿ ಸಿರ್ಫ್ ಏಕ್ ಗೀತಾ ಹಿ ಹೈ. ಆದ್ರೆ ಒಂದೇ ಒಂದು ಉಪಯೋಗದ್ದು ಅಂದ್ರೆ ಗೀತೆ ಮಾತ್ರ. ಭಗವಾನ್ ಆಕರ್ ರಾಜಯೋಗ ಸಿಕ್ಲಾತೆ ಹೇ, ಉನ್ಕೋ ಹಿ ಗೀತಾ ಕಹಾ ಜಾತಾ ಹೈ. ಭಗವಂತ ಬಂದು ಏನ್ ರಾಜಯೋಗವನ್ನ ಕಲ್ಸ್ಕೊಡ್ತಾರಲ್ಲ ಅದನ್ನೇ ಗೀತೆ ಅಂತ ಹೇಳುದು. ಭಗವಾನ್ ವಾಚ, ಭಗವಂತನ ಮಹಾವಾಕ್ಯ ಏನಿದೆ ಅದೇ ಗೀತೆ. ಅಭಿ ತುಮ್ ಬಾಪ್ ಸೆ ಪಡ್ತೆ ಹೋ, ಜಿಸ್ಸೆ ಸ್ವರ್ಗ ಕಾ ರಾಜ್ಯ ಪಾತೆ ಹೋ, ಜಿಸ್ನೆ ಪಡಾ ಉಸ್ನೆ ಲಿಯಾ. ಈಗ ನೀವು ಬಾಬೋರಿಂದ ಓದ್ತಾ ಇದ್ದೀರಿ, ಇದರಿಂದ ನೀವು ಸ್ವರ್ಗದ ರಾಜ್ಯವನ್ನ ಪಡ್ಕೊಳ್ತೀರಿ. ಯಾರು ಓದಿದ್ರು ಅವರೇ ತಗೊಳ್ತಾರೆ, ಯಾರು ಓದ್ತಾರೆ ಅವರೇ ಪಡ್ಕೊಳ್ತಾರೆ. ಡ್ರಾಮಾದಲ್ಲಿ ಪಾರ್ಟ್ ಇದೆ. ಜ್ಞಾನ್ ಸುನಾನೆ ವಾಲಾ ಜ್ಞಾನ್ ಸಾಗರ್ ಏಕ್ ಹಿ ಬಾಪ್ ಹೈ, पर ड्रामा प्लान अनुसार कलयुग के अंत सत्य के आदि के संगम पर ही आते हैं. ಜ್ಞಾನ ಹೇಳೋರು ಒಬ್ರೆ, ಜ್ಞಾನದ ಸಾಗರ ಒಬ್ರೇ ತಂದೆ. ಅವರು ಡ್ರಾಮಾ ಪ್ಲಾನ್ ಅನುಸಾರ ಈ ಕಲಿಯುಗದ ಅಂತ್ಯ, ಸತ್ಯಯುಗದ ಆದಿ, ಮಧ್ಯದ ಸಂಗಮ್ ಯುಗದಲ್ಲಿ ಬರ್ತಾರೆ. ಕೋಯಿ ಭಿ ಬಾತ್ ಮೇ ಮೂಂಜೋ ನಹಿ, ಬಾಪ್ ಇಸ್ಮೇ ಆಕರ್ ಪಡಾತೆ ಹಿ. ಮಕ್ಕಳೇ, ಯಾವ ಮಾತಲ್ಲೂ ಈ ಗೊಂದಲದಲ್ಲಿ ಬರೋ, ಕನ್ಫ್ಯೂಸ್ ಆಗೋ ಅವಶ್ಯಕತೆ ಇಲ್ಲ. ಶಿವಬಾಬವರು ಈ ರಥದಲ್ಲಿ ಬಂದು ಓದಿಸ್ತಾರೆ. ಅವ್ರು ಕೋಯಿ ಭಿ ಪಡಾನ ಸಕೆ, ಶಿವಬಾಬವ್ರ ವಿನಃ ಈ ವಿದ್ಯೆನ ಇನ್ಯಾರು ಓದ್ಸಕ್ಕೆ ಸಾಧ್ಯ ಇಲ್ಲ. ये दादा भी आगे कोई से पढ़ा हुआ होता तो और भी बहुत उनसे पढ़े हुए होते. बाप तो कहते इन गुरुओं आदि सबका उद्धार करने में आता. ಬ್ರಹ್ಮ ಬಾಬೋರು ಇದನ್ನೇನು ಮೊದಲು ಬಾಬೋರಿಗೂ ಗೊತ್ತಿರ್ಲಿಲ್ಲ. ಬಾಬೋರು ಇನ್ಯಾರಿಂದನೂ ಓದಿಲ್ಲ ಇದನ್ನ. ಹಂಗೇನಾದ್ರೂ ಬಾಬೋರಿಗೆ ಓದ್ಸೋರು ಭಕ್ತಿ ಮಾರ್ಗದ ಯಾರಾದ್ರೂ ಗುರುಗಳಿದ್ದಿದ್ರೆ ಬ್ರಹ್ಮ ಬಾಬೋರ್ ತರ ಇನ್ನು ಅನೇಕರು ಓದಿರ್ತಾ ಇದ್ರು ಆ ವಿದ್ಯೆಯನ್ನು. ಇಲ್ಲ, ಬಾಬಾ ಹೇಳ್ತಾರೆ, ಈ ಗುರುಗಳಿಗೂ ನಾನೇ ಓದ್ಸೋದು, ಈ ಗುರುಗಳನ್ನು ಉದ್ಧಾರ ಮಾಡ್ಲಿಕ್ಕೆ ನಾನು ಬರ್ಬೇಕಾಗತ್ತೆ. ಅಭಿ ತುಮ್ ಬಚ್ಚೋಂ ಕಿ ಏಮ್ ಆಬ್ಜೆಕ್ಟ್ ಸಾಮ್ನೆ ಕಡಿ. ಈಗ ನಿಮ್ಮ ಮಕ್ಕಳ ಗುರಿ, ಭವಿಷ್ಯದ ಗುರಿ ಉದ್ದೇಶ ಮುಂದೆ ಇದೆ. ನಾವು ಈ ತರ ಆಗ್ತೀವಿ. ನರ ನಾರಾಯಣ ಆಗುವಂತಹ ಸತ್ಯ ಕಥೆ ಇದು, ಅದಕ್ಕೆ ಸತ್ಯ ನಾರಾಯಣನ ಕಥೆ ಇದು. इनके फिर भक्ति मार्ग में महिमा चलती, ಭಕ್ತಿ ಮಾರ್ಗ ಕಿ ರಸಂ ಚಲ್ತಿ ಆತಿ ಹೇ. ಅದರಿಂದ ಭಕ್ತಿ ಮಾರ್ಗದಲ್ಲೂ ಸತ್ಯ ನಾರಾಯಣನ ಕಥೆಯ ಮಹಿಮೆ ಇದೆ. ಈಗೇನ್ ಬಾಬಾವರು ನಮ್ಗೆ ಸತ್ಯ ನಿಜವಾದ ನಾರಾಯಣ ಆಗೋ ಕತೆ ಹೇಳ್ತಾ ಇದ್ದಾರೆ, ಇದನ್ ಭಕ್ತಿಯಲ್ಲಿ ಕತೆ ಹೇಳ್ತಾರೆ. ಭಕ್ತಿ ಮಾರ್ಗದಲ್ಲಿ ಪದ್ಧತಿ ನಡೆಯುತ್ತೆ. ಅಭಿ ರಾವಣ್ ರಾಜ್ಯ ಪೂರಾ ಹೋನಾ ಹೈ, ತುಮ್ ಅಭಿ ದಶಹರಾ ಆದಿ ಮೇ ತೋಡಿ ಜಾಯೆಂಗೆ, ತುಮ್ ತೋ ಸಮझेंगे ಕ್ಯಾ ಕರ್ತೆ ಹೈ. ಈಗ ರಾವಣ ರಾಜ್ಯ ಮುಗೀತಾ ಇದೆ. ನಾವೇ ಹೇಳ್ತೀರ, ನೀವೇನ್ ದಸರಾ ಮುಂತಾದವುಗಳಿಗೆ ಹೋಗ್ತಿರೇನು?
ಭಕ್ತಿ ಮಾರ್ಗದವ್ರ ತರ ದಶರಾ ರಾವಣನ್ ಸುಡೋದು ಮೈಸೂರು ದಸರಾ ನೋಡಕ್ ಹೋಗೋದ್ ಏನಿದೆ? ನಿಮ್ ಮಕ್ಕಳಿಗೆ ಗೊತ್ತೇ ಇದೆಯಲ್ಲ ರಾವಣ ರಾಜ್ಯ ಇನ್ನೇನ್ ಮುಗೀತು ಅಂತ. तुम तो समझाएंगे क्या करते हैं तो बेबीಸ್ का काम है. ನೀವೆಲ್ರಿಗೂ ತಿಳಿಸ್ಕೊಡೋರು ನೀವು. ರಾವಣನ್ ಯಾಕೆ ಸುಡ್ತಾರೆ, ಮಹಿಷಾಸುರ ಅಂದ್ರೆ ಯಾರು, ದುರ್ಗಿ ಅಂದ್ರೆ ಯಾರು, ನಾವೇ ಹೇಳ್ತಾರೆ ಇದೆಲ್ಲ ನೀವು ತಿಳಿಸ್ಕೊಡ್ಬೇಕಾಗಿರೋರು. ಇದೆಲ್ಲ ಮಾಡ್ತಾ ಇದಾರಲ್ಲ, ರಾವಣನ್ ಸುಡೋದು ಪದ್ಧತಿ, ಇದೆಲ್ಲ ಬೇಬಿಗಳ ಕೆಲ್ಸ. ಹೆಂಗೆ ಮಕ್ಕಳು ಆಟ ಆಡ್ತಾರೆ, ಗೊಂಬೆ ಇಟ್ಕೊಂಡು ಆಟ ಮುಗಿದ್ಮೇಲೆ ಎಲ್ಲ ಎಸ್ತು ಹೋಗ್ತಾರೆ, ಅದೇ ತರ ಇದೆಲ್ಲ ಬೇಬಿಗಳ ಕೆಲ್ಸ. बड़े बड़े आदमी देखने जाते हैं रावण को कैसे जलाते ये है कौन कोई बता न सके. ದೊಡ್ಡ ದೊಡ್ಡ ವಿಐಪಿಗಳು ದೇಶ ವಿದೇಶದಿಂದ ಬರ್ತಾರಲ್ಲ ದಶಹರಾ ನೋಡಕ್ಕೆ, ಮೈಸೂರು ದಸರಾ ನೋಡಕ್ಕೆ ಎಲ್ರು ಬರ್ತಾರೆ. ರಾವಣನ ಹೆಂಗ್ ಸುಡ್ತಾರೆ ನಾವೇ ಹೇಳ್ತಾರೆ ಇದು ಯಾರು ಹೇಳಕ್ಕೆ ಸಾಧ್ಯ ಇಲ್ಲ, ಯಾರು ತಿಳಿಸ್ಕೊಡ್ಲಿಕ್ ಸಾಧ್ಯ ಇಲ್ಲ. ರಾವಣ ರಾಜ್ಯ ಇದು. ಎಲ್ಲ ರಾವಣ ಇದ್ದ, ಸೀತೆ ಅಪಹರಿಸ್ತ, ರಾಮಾಯಣದ ಕತೆ ತಿಳ್ಕೊಂಡಿದ್ದಾರೆ ಹೊರತು ನಿಜವಾದ ರಾವಣ ಯಾರು ಅನ್ನೋದೇ ಮನುಷ್ಯರಿಗೆ ಗೊತ್ತಿಲ್ಲ. दशहरे आदि में कितनी खुशी मनाते हैं जिसमें रावण को जलाते आते हैं. दुख भी चला आता कुछ भी समझ नहीं. ದಸರಾದಲ್ಲಿ ಎಷ್ಟೊಂದು ಖುಷಿ ಆಚರಿಸ್ತಾರೆ. ದಶಹರಾ ರಾವಣನ್ ಸುಟ್ಟು ವಿಜಯದಶಮಿ ಆಚರಿಸಿ ಖುಷಿ ಪಡ್ತಾರೆ, ರಾವಣನ್ ಸುಡ್ತಾ ಬರ್ತಾರೆ ಪದ್ಧತಿ. ಈ ದುಃಖ ಅಂತೂ ಮುಂದುವರಿತಾನೆ ಬರ್ತಾ ಇದೆ. ಮನುಷ್ಯರಿಗೆ ತಿಳುವಳಿಕೆ ಮಾತ್ರ ಏನು ಇಲ್ಲ. ಈಗ ನಿಮ್ ಮಕ್ಕಳಿಗೆ ಗೊತ್ತಿದೆ ನಾವು ಎಷ್ಟು ತಿಳುವಳಿಕೆ ಹೀನರಾಗಿದ್ವಿ. ಬಾಬೋರ್ ಸಿಗಕ್ ಮುಂಚೆ ನಮಗೂ ಏನು ತಿಳುವಳಿಕೆ ಇರ್ಲಿಲ್ಲ ಅಂತ ಗೊತ್ತಾಯ್ತು. ಈಗ ರಾವಣ ನಮ್ಮನ್ನ ತಿಳುವಳಿಕೆ ಹೀನರನ್ನಾಗಿ ಮಾಡಿದ್ದ. अभी तुम कहते हो बाबा हम लक्ष्मी नारायण जरूर बनेंगे, हम कोई कम पुरुषार्थ थोड़ी करेंगे, ये एक ही स्कूल है, पढ़ाई बहुत सहज है. ನೀವು ಏನ್ ಹೇಳ್ತೀರಿ ಬಾಬಾ, ನಾವು ಲಕ್ಷ್ಮೀ ನಾರಾಯಣರು ಖಂಡಿತ ಆಗ್ತೀವಿ, ನಾವು ಕಡಿಮೆ ಪುರುಷಾರ್ಥ ಮಾಡಕ್ಕೆ ಸಾಧ್ಯ ಇಲ್ಲ, ನಾ ಮಾಡ್ತೀನಿ ಚೆನ್ನಾಗಿ ಪುರುಷಾರ್ಥ. ಇದು ಒಂದೇ ಸ್ಕೂಲ್, ವಿದ್ಯೆ ತುಂಬಾ ಸಹಜ, ಇಲ್ಲಿ ಎಲ್ಲರೂ ಓದ್ತಾರೆ. ಎಷ್ಟು ಸಹಜ ವಿದ್ಯೆ, ಎಲ್ಲರೂ ಓದ್ತಾರೆ. ಬುಡ್ಡಿ ಬುಡ್ಡಿ ಮಾತಾಯ್ ಅವ್ರು ಕುಚ್ ನಹಿ ಯಾದ್ ಕರ್ ಸಕ್ತಿ, ಸಿರ್ಫ್ ಬಾಪ್ ಕೋ ಯಾದ್ ಕರೆ. ತುಂಬಾ ವೃದ್ಧ ಮಾತೆಯರು, ವೃದ್ಧಾವಸ್ಥೆಯಲ್ಲಿ ಇರೋರು, ಅವ್ರಿಗೆ ಬೇರೆ ಏನು ನೆನ್ಪು ಮಾಡ್ಕೊಳಕ್ ಬರ್ದೇ ಇದ್ರು ನಾವ್ ಹೇಳ್ತಾರೆ ಕೇವಲ ನನ್ನೊಬ್ಬನ್ ನೆನ್ಪು ಮಾಡಿ ಸಾಕು. ಮುಖ್ಸೆ ಏ ರಾಮ್ ತೋ ಕೇತೆ ಹೇ ನಾ ಬಾಬಾ ये बहुत सहज बताते तुम आत्मा हो परमात्मा बाप को याद करो तुम्हारा ಬೇಡ ಪಾರ್ ಹೋ ಜಾಯೇಗಾ. ನೋಡಿ ಭಕ್ತಿಯಲ್ಲಿ ರಾಮ ಕೃಷ್ಣ ಅಂತೆಲ್ಲ ಹೇಳ್ತಾ ಇದ್ರಲ್ವಾ ಬಾಯಿಂದ, ಭಜನೆ ಕೀರ್ತನೆ ಎಲ್ಲ. ಈಗ ಆ ಕಷ್ಟನೂ ನಾನ್ ನಿಮ್ಗೇನು ಕೊಡಲ್ಲ, ನಾನು ನಿಮ್ ಮಕ್ಕಳಿಗೆ ಸಹಜ ಮಾರ್ಗ ಹೇಳ್ತೀನಿ. ನೀವು ನಿಮ್ಮನ್ನ ಆತ್ಮ ಅಂತ ತಿಳ್ಕೊಂಡು ಪರಂಪಿತ ಪರಮಾತ್ಮ ತಂದೆನ ನೆನ್ಪು ಮಾಡಿ, ಅವಾಗ ಈ ದುಃಖ ಸಾಗರವನ್ನೇ ದಾಟ್ತೀರಾ. ಕಹಾ ಚಲೇ ಜಾಯಂಗೆ, ಈ ದುಃಖ ಸಾಗರ ದಾಟಿ ಎಲ್ಲಿಗೆ ಹೋಗ್ತೀರಾ? ಶಾಂತಿಧಾಮ ಸುಖಧಾಮಕ್ಕೆ. और सब कुछ भूल जाओ, ಇನ್ನೆಲ್ಲ ಮರ್ತ್ ಬಿಡಿ. जो कुछ सुना पड़ा वह सब भूल कर अपने को आत्मा समझ बाप को याद करो, बाप से वर्षा जरूर मिलेगा. ಏನೆಲ್ಲ ಓದಿದಿರಿ ಕೇಳಿದಿರಿ ಎಲ್ಲವನ್ನ ಮರ್ತು ನೀವು ನಿಮ್ಮನ್ನ ಆತ್ಮ ಅಂತ ತಿಳಿದು ಬಾಬೋರ ನೆನ್ಪು ಮಾಡಿ, ಬಾಬೋರಿಂದ ಆಸ್ತಿ ಅವಶ್ಯಕವಾಗಿ ಸಿಗುತ್ತೆ. ಬಾಬೋರ ನೆನಪಿಂದನೇ ಪಾಪ ನಾಶ ಆಗುತ್ತೆ. ಮಕ್ಕಳೇ ಎಷ್ಟು ಸಹಜ. ಯಾಕೆ ಬಾಬೋರ್ ಸಹಜ ಅಂತಾರೆ ಅಂದ್ರೆ ಭಕ್ತಿ ಮಾರ್ಗದ ಕಷ್ಟಗಳನ್ನ ನೋಡಿ. ಯಾವ ಋಷಿ ಮುನಿಗಳು ಭಕ್ತರು ಯಾವ್ಯಾವ ತರ ಕಷ್ಟಗಳನ್ನ ಅನುಭವಿಸಿದರೆ ಪರಮಾತ್ಮನ್ ಪಡ್ಕೊಳಕ್ಕೆ ಮುಕ್ತಿಗೆ ಹೋಗಕ್ಕೆ, ಅದೆಲ್ಲ ಮುಂದಿಟ್ಕೊಂಡು ನೋಡಿ. ಬಾಬೋರ್ ತಿಳಿಸೋ ಸಹಜ ಮಾರ್ಗ ಇದಕ್ಕಿಂತ ಇನ್ನು ಈ ಜಗತ್ತಲ್ಲಿ ಏನು ಸಹಜವಾಗಿರೋ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಹೇಳ್ತಾರೆ ಬಾಬೋರು, ಭ್ರುಕುಟಿಯ ಮಧ್ಯದಲ್ಲಿ ಹೊಳಿತಾ ಇರ್ತಕ್ಕಂಥ ನೀವು ಆತ್ಮ ನಕ್ಷತ್ರ ಆಗಿದ್ದೀರಿ. ಅವಶ್ಯಕವಾಗಿ ಇಷ್ಟು ಚಿಕ್ಕ ಆತ್ಮ ಅಲ್ವಾ, ನೋಡಿ ಎಷ್ಟು ಚಿಕ್ಕ ಆತ್ಮ, ಕಣ್ಣಿಗೆ ಕಾಣೋದಿಲ್ಲ ಆದ್ರೆ ಅನುಭವಕ್ಕಂತೂ ಸಿಗುತ್ತೆ. ಅತಿ ಸೂಕ್ಷ್ಮ ಆತ್ಮ. डॉक्टर लोग बहुत कोशिश करते आत्मा को देखने की परंतु बहुत सूक्ष्म है. ವಿಜ್ಞಾನಿಗಳು ಡಾಕ್ಟರ್ಸ್ ಎಲ್ಲನೂ ಪ್ರಯತ್ನ ಮಾಡಿದ್ದಾರೆ ಆತ್ಮ ನೋಡಕ್ಕೆ,
ಆದ್ರೆ ಅದು ಬಹಳ ಸೂಕ್ಷ್ಮ. ಹಠ ಆದಿಸೆ ಕೊಯ್ ದೇಖ್ ನ ಸಕೆ. ಹಠ ಮಾಡಿ ಯಾವ ವಿಜ್ಞಾನದ ಸಾಧನದಿಂದನೂ ಆತ್ಮನ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಬಾಬಾ ಬಿ ಅಷ್ಟೇ ಹಿ ಬಿಂದಿ ಹೇ. ಆತ್ಮ ಹೇಗೆ ಬಿಂದುನೋ ಬಾಬೋರು ಅದೇ ರೀತಿ ಬಿಂದುವಾಗಿದ್ದಾರೆ. कहते हैं जैसे तुम साधारण हो हम भी साधारण तुमको पढ़ाता हूं. ಹೇಗೆ ನೀವು ಸಾಧಾರಣವಾಗಿ ಸಿಂಪಲ್ ಆಗಿದ್ದೀರೋ ನಾನು ನಿಮ್ಮ ತರನೇ ಸಾಧಾರಣ ಆಗಿ, ನೋಡಿ ಎಷ್ಟು ಸಾಧಾರಣ ರೂಪದಲ್ಲಿ ಬಂದಿದ್ದಾರೆ ಬಾಬೋರು. ನಾನು ನಿಮ್ ತರ ಸಾಧಾರಣ ಆಗೇ ಓದಿಸ್ತೀನಿ. किसको क्या पता इनको भगवान कैसे पढ़ाते होंगे. ನಿಮ್ಮನ್ ಬಿಟ್ಟು ಯಾರಿಗೇನ್ ಗೊತ್ತಿದೆ ನಿಮ್ಗೆ ಭಗವಂತ ಹೇಗ್ ಓದಿಸ್ತಾರೆ ಅನ್ನೋದು. ಶ್ರೀ ಕೃಷ್ಣ ಪಡಾತೆ ತೋ ಸಾರಿ ಅಮೇರಿಕಾ ಜಪಾನ್ ಆದಿ ಸಬ್ ತರಫ್ ಸೆ ಆ ಜಾಯ್. ಇಲ್ಲೇನಾದ್ರೂ ಕೃಷ್ಣ ಓದಿಸ್ತಾನೆ ಅವತರಣೆ ಆಗಿ ಅಂದ್ರೆ ಎಲ್ಲರಿಗೂ ಗೊತ್ತಾಗೇ ಬಿಡುತ್ತೆ. ಅವಾಗ ಎಲ್ಲಾ ದೇಶದವರು ಇಲ್ಲಿಗೆ ಬಂದ್ಬಿಡ್ತಾರೆ. ಒಂದ್ಸೆ ಇತನಿ ಕಶೀಶೆ ವ್ಯಕ್ತ ರೂಪ ಇದೆಯಲ್ಲ, ಆ ಆಕರ್ಷಣೆ ಇದೆ. ಶ್ರೀ ಕೃಷ್ಣಕ್ಕೆ ಸಾಥ್ ಪ್ಯಾರ್ ತೋ ಸಬ್ಕಾ ಹೇ ನಾ. ಅವಿ ತುಮ್ ಬಚ್ಚೆ ಜಾನ್ತೆ ಹೋ ಹಮ್ ಸೋ ಬನ್ ರಹೆ ಹೇ. ಶ್ರೀ ಕೃಷ್ಣನ್ ಜೊತೆ ಎಲ್ಲರದು ಪ್ರೀತಿ ಇದೆ ಅಲ್ವಾ. ನೋಡಿ ವ್ಯಕ್ತ ರೂಪ ಆಗಿದ್ರೆ ಇವತ್ತು ವಿಶ್ವಕ್ಕೆಲ್ಲ ಗೊತ್ತಾಗ್ಬಿಡೋದು. ಇಷ್ಟೆಲ್ಲ ಹೇಳೋ ಅರ್ಥ ಮಾಡಿಸೋ ಅವಶ್ಯಕತೆನೇ ಇರ್ತಾ ಇರ್ಲಿಲ್ಲ. ಆದ್ರೆ ಬಾಬೋರ ಅತಿ ಸೂಕ್ಷ್ಮ, ಯಾವುದನ್ನ ಯಾರನ್ನ ಕಣ್ಣಿಂದ ನೋಡಕ್ಕೆ ಸಾಧ್ಯ ಇಲ್ಲ ಅವರನ್ನ ತೋರ್ಸೋದೇ ತಾನೆ ಪ್ರಯತ್ನ. ಈಗ ನಿಮ್ ಮಕ್ಕಳಿಗೆ ಗೊತ್ತಿದೆ ನಾವು ಈ ತರ ಆಗ್ತಾ ಇದೀವಿ. ಯಾರ ತರ? ಶ್ರೀ ಕೃಷ್ಣನ್ ತರ ಪ್ರಿನ್ಸ್ ಆಗಿ ವಿಶ್ವಕ್ಕೆ ಮಾಲೀಕರಾಗ್ತೀರಿ. उन्हें गोद में लेना चाहते पुरुषार्थ करना पड़े कोई बड़ी बात नहीं है. ಶ್ರೀ ಕೃಷ್ಣನಂತ ಮಗು ಬೇಕು ಅನ್ನೋದಾದ್ರೆ ನಾವೇ ಹೇಳ್ತಾರೆ ಪುರುಷಾರ್ಥ ಮಾಡ್ಬೇಕು. ಏನು ದೊಡ್ಡ ಮಾತೇನು ಇಲ್ಲ, ಪಡ್ಕೊಳ್ಬಹುದು, ಪುರುಷಾರ್ಥ ಮಾಡ್ಬೇಕು. बाप अपने बच्चों को स्वर्ग का प्रिंस विश्व का मालिक बनाने के लिए पढ़ाते हैं. ಶಿವಬಾಬೋರು ತನ್ನ ಮಕ್ಕಳಿಗೆ ಸ್ವರ್ಗದ ಪ್ರಿನ್ಸ್ ರಾಜ್ಕುಮಾರರನ್ನಾಗಿ ವಿಶ್ವದ ಮಾಲೀಕರನ್ನಾಗಿ ಮಾಡ್ಬೇಕು ಅಂತಾನೆ ಓದಿಸ್ತಾ ಇದ್ದಾರೆ. ಬಾಬಾ ಕೇತೆ ಬಚ್ಚೆ ಪಢಾಯಿ ಕಾ ಸಾರ್ ಹೇ. ಕ್ಯಾ ಸಾರ್? ಮಕ್ಕಳ ವಿದ್ಯೆಯ ಸಾರಾಂಶ ಏನು? ಇಷ್ಟು ಸಾಗರದಷ್ಟು ವಿಶಾಲವಾದ ವಿದ್ಯೆ ಇದೋ ಸಾರ ಏನೋ? ದುನಿಯಾ ಕಿ ಸಬ್ ಬಾತೋಂ ಕೋ ಚೋಡ್. ಈ ಪ್ರಪಂಚದ ಎಲ್ಲ ಮಾತುಗಳನ್ನ ಬಿಡಿ. ऐसा कभी नहीं समझो हमारे पास करोड़ है लाख है कुछ भी हाथ में नहीं आएगा इसीलिए अच्छी ರೀತಿ ಪುರುಷಾರ್ಥ ಕರೋ. ಯಾವತ್ತೂ ಈ ಅಭಿಮಾನದಲ್ಲಿ ಬರಬೇಡಿ. ನಮ್ಮ ಹತ್ರ ಲಕ್ಷ ಇದೆ, ಕೋಟಿ ಇದೆ, ಅಷ್ಟಿದೆ, ಇಷ್ಟಿದೆ. ನಾವೇ ಹೇಳ್ತಾರೆ ಯಾವುದು ನಿಮ್ ಕೈಯಲ್ಲಿ ಬರೋದಲ್ಲ ಇದು. ಅದರಿಂದ ಚೆನ್ನಾಗಿ ಪುರುಷಾರ್ಥ ಮಾಡಿ. बाप के पास आते तो बाप उल्हना देते 8 मास से आते हो और बाप जिससे स्वर्ग की बादशाही मिलती उनसे इतना समय मिले भी नहीं. ಬಾಬೋರ್ ಹತ್ರ ಬರ್ತಾರೆ ಮಕ್ಕಳು ಮೀಟ್ ಮಾಡಕ್ಕೆ ಅಂದ್ರೆ ಬಾಬೋರು ಕೆಲವು ಮಕ್ಕಳಿಗೆ ಕಂಪ್ಲೇಂಟ್ ಹೇಳ್ತಾರೆ. ನನ್ ಮಗುವಾಗಿ 8 ತಿಂಗಳಾಗಿದೆ, ಆದ್ರೆ ಯಾವ ತಂದೆ ಸ್ವರ್ಗದ ರಾಜ್ಯ ಭಾಗ್ಯ ಕೊಡ್ತಾರೋ ಅವ್ರ ಜೊತೆ ಇಷ್ಟು ಸಮಯ ಆದ್ರೂ ಮಿಲನನೇ ಮಾಡಿಲ್ಲ. ಅವ್ರು ಯಾರು ಅಂತ ನೋಡ್ಬೇಕು. ನಮ್ ತಂದೆ ಸಿಕ್ಕಿರ 5000 ವರ್ಷಕ್ಕೆ ಒಂದ್ಸಲ ಅಂದ್ರೆ ಹೆಂಗ್ ಬರ್ಬೇಕು ಮಕ್ಕಳು? कहते बाबा फलाना काम था अरे तुम मर जाते फिर यहाँ कैसे आते. ಬಾಬಾ ನನಗೆ ಆ ಕೆಲ್ಸ ಇತ್ತು, ಈ ಕೆಲ್ಸ ಇತ್ತು, ಅದಕ್ಕೆ ಬರ್ಲಿಲ್ಲ ಅಂತ ಹೇಳ್ತಾರೆ. ಅರೆ ಸತ್ತೋಗಿದ್ರೆ ಇಲ್ಲೆಲ್ಲಿ ಬರ್ತಾ ಇದ್ದೆ ನೀನ್ ಇವಾಗ? ಅಂದ್ರೆ ಬಾಬಾ ಹೇಳೋದು ಅವಿನಾಶಿಯಾಗಿರೋ ಪ್ರಾಪ್ತಿಗೆ ಮುಂದೂಡ್ಬಾರ್ದು, ಸಮಯ ಮುಂದಕ್ಕೆ ಹಾಕ್ಬಾರ್ದು. ಬಾಬೋರ್ ಎಷ್ಟು ಸೂಕ್ಷ್ಮ ರಹಸ್ಯಗಳನ್ನ ತುಂಬಾ ಸರಳವಾಗಿ ಹೇಳ್ತಾರೆ. बहाने थोड़ी चल सकेंगे. बाप राजयोग सिखला रहे और तुम सीखते नहीं. जिसने बहुत भक्ति की होगी उनको 7 रोज तो क्या 1 सेकंड में भी तीर लग जाए. ಇಲ್ಲಿ ಯಾವ ನೆಪನೂ ನಿಮ್ದು ನಡೆಯೋದಿಲ್ಲ. ಬಾಬಾ ಆ ಕೆಲ್ಸ ಈ ಕೆಲ್ಸ ನೋಡಿ. ಕೆಲವರಿಗೆ ಕ್ಲಾಸಿಗೆ ಬರಕ್ಕೂ ನೆಪ, ನೆನಪು ಮಾಡಕ್ಕೂ ನೆಪ, ಸೇವೆ ಮಾಡಕ್ಕೂ ನೆಪ. ನೆಪ ಹೇಳೋ ಅಭ್ಯಾಸ ಆಗ್ಬಿಟ್ರೆ ಎಲ್ಲ ಅವಕಾಶಗಳನ್ನು ಕಳ್ಕೋಬೇಕಾಗುತ್ತೆ. ನೆಪದಿಂದ ಬೇರೆ ಯಾರಿಗೂ ನಷ್ಟ ಆಗೋದಿಲ್ಲ, ನನಗೆ ತಾನು ನಷ್ಟ ಮಾಡ್ಕೊಳ್ಳೋ ಅಂಥದ್ದು.
ಇಲ್ಲಿ ಯಾರ ನೆಪನೂ ಏನೂ ನಡೆಯಲ್ಲ. ಬಾಬಾ ರಾಜಯೋಗ ಕಲಿಸ್ತಾ ಇದ್ದಾರೆ. ನೀವು ಕಲೀಲಿಲ್ಲ ಅಂದ್ರೆ ಬಾಬಾ ಹೇಳ್ತಾರೆ ಅದಕ್ಕೆ ಯಾರು ಏನ್ ಮಾಡಕ್ಕಾಗುತ್ತೆ. ಯಾರು ಬಹಳ ಭಕ್ತಿ ಮಾಡಿದರೋ ಅವರಿಗೆ 7 ದಿನನೂ ಬೇಕಾಗಲ್ಲ, 1 ಸೆಕೆಂಡಲ್ಲಿ ಜ್ಞಾನದ ಬಾಣ ನಾಟ್ ಬಿಡುತ್ತೆ. ಸೆಕೆಂಡಲ್ಲಿ ವಿಶ್ವದ ಮಾಲೀಕರಾಗ್ತಾರೆ. एक खुद अनुभवी बैठा है, विनाश देखा, चतुर्भुज रूप देखा, बस समझने लगा, ಓಹೋ हम ವಿಶ್ವ के ಮಾಲೀಕ್ ಬಂತೆ. ಬ್ರಹ್ಮ ಬಾಬೋರು ಪ್ರಾಕ್ಟಿಕಲ್ ಆಗಿ ನಿಮ್ ಮುಂದೆ ಅನುಭವಿ ಇದ್ದಾರೆ. ಬಾಬೋರು ವಿನಾಶದ ಸಾಕ್ಷಾತ್ಕಾರ ನೋಡಿದ್ರು, ಚತುರ್ಭುಜ ರೂಪ ನೋಡಿದ್ರು, ಅಷ್ಟೇ. ಓಹೋ ನಾನೇ ಇಡೀ ವಿಶ್ವಕ್ಕೆ ಮಾಲೀಕ ಅನ್ನೋದು ಅರ್ಥ ಆಗೋಯ್ತು. ಸಾಕ್ಷಾತ್ಕಾರ हुआ, उमंग आया, सब कुछ छोड़ दिया. ಸಾಕ್ಷಾತ್ಕಾರ ನೋಡಿದ್ರು ಬಾಬೋರು. ಬಾಬೋರಿಗೆ ತುಂಬಾ ಉತ್ಸಾಹ ಬಂತು, ನಾನೇ ಶ್ರೀ ಕೃಷ್ಣ ಆಗ್ತೀನಿ ಅಂತ. ಎಲ್ಲದನ್ನು ಬಿಟ್ಬಿಟ್ರು. ಈ ಜ್ಞಾನದ ಸಾರ ಇಷ್ಟೇ ಅಲ್ಲ, सब कुछ छोड़ देना ही ज्ञान का सार है. यहाँ तुम बच्चों को मालूम पड़ा बाप आए हैं विश्व की बादशाही देने. ಈಗ ನಿಮ್ಮ ಮಕ್ಕಳಿಗೆ ಗೊತ್ತಿದೆ ಬಾಬೋರ್ ಬಂದಿದ್ದಾರೆ ವಿಶ್ವದ ರಾಜ್ಯ ಭಾಗ್ಯವನ್ನ ಕೊಡ್ಲಿಕ್ಕೆ. बाप पूछते हैं निश्चय कब हुआ, तो कहते 8 मास. बाबा ने समझाया मूल बात याद और ज्ञान. ಬಾಬೋರ್ ಕೇಳ್ತಾರೆ ನಿಂಗೆ ಯಾವಾಗ ನಿಶ್ಚಯ ಆಯ್ತು. ಹೇಳ್ತಾರೆ ಬಾಬಾ 8 ತಿಂಗಳಾಯ್ತು. 8 ತಿಂಗಳು ಬೇಕಾ ನೀನ್ ನನ್ನ ಹತ್ರ ಬರಕ್ಕೆ. ಬಾಬಾ ಆ ಕೆಲ್ಸ ಈ ಕೆಲ್ಸ ನೆಪ ಏನು ಹೇಳ್ಬೇಡಿ ಅಂತ ಇದಾರಲ್ಲ ಬಾಬೋರ್. ಸತ್ತೋಗಿದ್ರೆ ಎಲ್ಲಿ ಬರಕ್ಕಾಗುತ್ತೆ. ಇಲ್ಲೇ ಖತಮ್. ಭಾಗ್ಯ ಸದಾ ಕಾಲಕ್ಕೆ ಕಲ್ಪ ಕಲ್ಪಕ್ಕೂ ಕಳ್ಕೋಬೇಕಾಗತ್ತೆ. ಬಾಬಾ ಹೇಳ್ತಾರೆ ಮೂಲ ಮಾತು ನೆನಪು ಮತ್ತು ಜ್ಞಾನ, ಬಾಕಿ ಸಾಕ್ಷಾತ್ಕಾರದಿಂದ ಏನು ಉಪಯೋಗ ಇಲ್ಲ. ಬಾಬೋರನ್ನ ತಿಳ್ಕೊಂಡಿದ್ದೀರಿ, ಮತ್ತೆ ಓದಕ್ ಶುರು ಮಾಡಿ. ತುಂಬಿ ಬನ್ ಜಾಯಿ. ಬಾಬೋರ್ ಮಕ್ಕಳಾಗಿ ಈ ವಿದ್ಯೆ ಚೆನ್ನಾಗಿ ಓದಿ ನೀವು ಈ ತರ ಆಗ್ತೀರಿ. ಪಾಯಿಂಟ್ಸ್ ಮಿಲ್ತಿ ಹೇ तो कोई को भी समझा सकते हो. ಬಾಬೋರ್ ಜ್ಞಾನದ ಪಾಯಿಂಟ್ಸ್ ಕೊಡ್ತಾ ಇದ್ದಾರೆ ಅಂದ್ರೆ ನೀವು ಇದನ್ನ ಯಾರಿಗ್ ಬೇಕಾದ್ರೂ ತಿಳಿಸ್ಕೊಡ್ಬೋದು. ಬಹುತ್ ಮೀಠಾ ಸೆ ಸಮಜಾವ್. ಈ ಜ್ಞಾನ ಬಹಳ ಮಧುರವಾಗಿ ತಿಳಿಸ್ಕೊಡಿ. ನೋಡಿ ಬಾಬೋರ್ ಎಷ್ಟು ಮಧುರ ಮಹಾವಾಕ್ಯ ಹೇಳ್ತಾರೆ. ಅದಕ್ಕೆ ತಾನೆ ಎಲ್ಲಾ ಮಕ್ಕಳು ಆಕರ್ಷಿತರಾಗ್ತೀವಿ. ಬಾಬಾ ಹೇಳ್ತಾರೆ ನೀವು ಬಹಳ ಮಧುರವಾಗಿ ತಿಳಿಸ್ಕೊಡಿ. ಶ್ರೀ ಬಾಬಾ ಯಾರು ಪತಿತ ಪಾವನ, ಅವ್ರು ಹೇಳ್ತಾರೆ ನನ್ನೊಬ್ಬನ ನೆನ್ಪು ಮಾಡಿ ಪಾವನರಾಗಿ ಪಾವನ ಜಗತ್ತಿಗೆ ಮಾಲೀಕರಾಗ್ತೀರಿ. ಯುಕ್ತಿ ಸೇ ಸಮಜಾನ. ಎಲ್ಲರಿಗೂ ಒಂದೇ ತರ ಬಾಬಾ ಮಕ್ಕಳಿಗೆ ಹೇಳ್ದಂಗೆ ಹೋಗಿ ಎಲ್ರಿಗೂ ಹೇಳೋದಲ್ಲ, ಪ್ರತಿಯೊಬ್ಬರಿಗೂ ಯುಕ್ತಿಯಿಂದ ತಿಳಿಸ್ಕೊಡ್ಬೇಕಾಗತ್ತೆ. ತುಮ್ ಚಾತೆ ಹೋನ गॉड फादर लिबरेट कर स्वीट होम वापस ले जाए. अच्छा अब तुम्हारे ऊपर जो कट चढ़ी हुई उसके लिए बाबा कहते मुझे याद करो. ಕೇಳಿ ನೀವು ಇದನ್ನ ಬಯಸ್ತೀರಿ ಅಲ್ವಾ. ಗಾಡ್ ಫಾದರ್ ಲಿಬ್ರೇಟರ್ ನಮ್ಮನ್ನ ಇದೆಲ್ಲದ್ರಿಂದ ಲಿಬ್ರೇಟ್ ಮಾಡಿ ಸ್ವೀಟ್ ಹೋಮಿಗೆ ಕರ್ಕೊಂಡು ಹೋಗ್ಲಿ ಅಂತ ಬಯಸ್ತೀರಿ ಅಲ್ವಾ. ಒಳ್ಳೇದು. ಸ್ವೀಟ್ ಹೋಮಿಗೆ ಯಾವಾಗ ಹೋಗಕ್ ಸಾಧ್ಯ. ಆತ್ಮದಲ್ಲಿ ಬಹಳಷ್ಟು ತುಕ್ಕಿಡ್ದಿದೆ, 63 ಜನ್ಮಗಳ ತುಕ್ಕಿದೆ. ಅದನ್ನ ಬಿಡಿಸ್ಕೊಳ್ಬೇಕಂದ್ರೆ ಬಾಬೋರ್ ಹೇಳ್ತಾರೆ ಮುಜೆ ಯಾದ್ ಕರ್, ನನ್ನನ್ನ ನೆನ್ಪು ಮಾಡಿ, ಅವಾಗ ಈ ತುಕ್ಕನ್ನ ಬಿಡಿಸ್ಕೊಳಕ್ಕೆ ಸಾಧ್ಯ ಆಗುತ್ತೆ. ಅಚ್ಚ ಒಳ್ಳೇದು. ಮಧುರಾತಿ ಮಧುರ ಅಗಲಿ ಸಿಕ್ಕಿರೋ ಮಕ್ಕಳ ಪ್ರತಿ ಮಾತಾ ಪಿತಾ ಬಾಪ್ ದಾದವರ ಪ್ರೀತಿಯ ನೆನಪುಗಳು ಹಾಗೂ ಗುಡ್ ಮಾರ್ನಿಂಗ್. ಆತ್ಮೀಯ ತಂದೆದು ಆತ್ಮೀಯ ಮಕ್ಕಳಿಗೆ ನಮಸ್ತೆ. ನಾವು ಆತ್ಮೀಯ ಮಕ್ಕಳದು ಆತ್ಮೀಯ ತಂದೆ ತಾಯಿ ಮಾತಾ ಪಿತಾ ಬಾಪ್ ದಾದವರಿಗೆ ಪ್ರೀತಿಯ ನೆನಪುಗಳು. ಗುಡ್ ಮಾರ್ನಿಂಗ್, ನಮಸ್ತೆ ನಮಸ್ತೆ ನಮಸ್ತೆ. धारणेಗೋಸ್ಕರ मुख्य सारांश. सवेरे सवेरे उठ पैदल करते बाप को याद करो. आपस में यही मीठी रूह रिहान करो कि देखे कौन कितना समय बाबा को याद करता. फिर अपना अनुभव सुनाओ. ಬೆಳಗ್ಗೆ ಬೆಳಗ್ಗೆ ಎದ್ದು ವಾಕ್ ಮಾಡ್ತಾ ಕುತ್ಕೊಂಡೇ ನೆನ್ಪು ಮಾಡಿ ಅಂತಲ್ಲ, ವಾಕ್ ಮಾಡ್ತಾನೂ ಬಾಬೋರ್ ನೆನ್ಪು ಮಾಡಿ ಪರಸ್ಪರ ಇದೇ ಮಧುರ ಸಂಭಾಷಣೆ ಮಾಡ್ಕೊಳ್ಳಿ. ನೀವೆಷ್ಟು ಸಮಯ ಬಾಬೋರ್ ನೆನ್ಪು ಮಾಡಿದ್ರಿ, ನಾನು ಎಷ್ಟು ಸಮಯ ನೆನ್ಪು ಮಾಡಿದೆ, ಹಾಗಾದ್ರೆ ಎಷ್ಟು ಸಮಯ ಬುದ್ಧಿ ಎಲ್ಲಿ ಹೋಗಿತ್ತು. ಸಮಯ ಅಂದ್ರೆ ಆ ಮಧ್ಯದಲ್ಲಿ ಬುದ್ಧಿ ಎಲ್ಲೋಯ್ತು.
ಈ ತರ ಬಾಬೋರ್ ನೆನಪು ಮಾಡೋದು, ಪರಸ್ಪರ ಅನುಭವನ ಹಂಚ್ಕೊಳ್ಳಿ. ಒಬ್ಬರಿಂದ ಮತ್ತೊಬ್ರು ಉನ್ನತಿಯನ್ನ ಪಡ್ಕೊಳ್ತಾ ಹೋಗಿ. ಎರಡನೇದು, ಬಾಪಕೋ ಪೇಚಾನ್ ಲಿಯಾ ಫಿರ್ ಕೊಯ್ ಬಹಾನಾ ನಹಿ ದೇನಾ. ಈ ಬಾಬೋರನ್ನ ಅರ್ಥ ಮಾಡ್ಕೊಂಡಿದ್ದೀರಿ, ತಿಳ್ಕೊಂಡಿದ್ದೀರಿ ಅಂದ್ರೆ ಮಕ್ಕಳೇ ಯಾವ ನೆಪನೂ ಹೇಳ್ಬೇಡಿ. ಪಡಾಯಿ ಮೇ ಲಗ್ ಜಾನಾ, ಮುರ್ಲಿ ಕಬಿ ಮಿಸ್ ನಹಿ ಕರ್ನಾ. ವಿದ್ಯೆ ಓದೋದ್ರಲ್ಲಿ ನಿಮ್ಮನ್ನ ತೊಡಗಿಸ್ಕೊಂಡ್ಬಿಡ್ಬೇಕು. ನಮಗ್ ಬಾಬೋರ್ ಪರಿಚಯ ನಿಜವಾಗ್ಲೂ ಅರ್ಥ ಆಗಿದೆ ಅಂದ್ಮೇಲೆ ಯಾವ ನೆಪ ಹೇಳೋ ಚಾನ್ಸೇ ಇಲ್ಲ ಇಲ್ಲಿ. ನೆಪ ಹೇಳ್ತಾ ಇದೀವಿ ಅಂದ್ರೆ ಅರ್ಥ ಬಾಬೋರನ್ನ ಇನ್ನೂ ತಿಳ್ಕೊಂಡೇ ಇಲ್ಲ ಅಂತ. ಬಾಬು ಹೇಳ್ತಾರೆ, ಈ ವಿದ್ಯೆಯಲ್ಲಿ ನಿಮ್ಮನ್ನ ತೊಡಗಿಸ್ಕೋಬೇಕು, ಮುರುಳಿ ಎಂದು ಮಿಸ್ ಮಾಡಬಾರ್ದು. ಏಕೆಂದ್ರೆ ಏನು ಲಕ್ಷ ಕೋಟಿ ಏನೇ ಇಲ್ಲ ಇದೆ, ಅದು ಯಾವುದು ನಿಮ್ ಜೊತೆಗೆ ಬರೋದಲ್ಲ ಮಕ್ಕಳೇ, ನಿಮ್ ಕೈ ಸೇರೋದಲ್ಲ ಅದು. ಅದಕ್ಕೆ ವಿದ್ಯೆ ಓದಿ ನಿಮ್ಮನ್ನ ನೀವು ಪುರುಷಾರ್ಥದಲ್ಲಿ ತೊಡಗಿಸ್ಕೊಳ್ಳಿ. ಇಷ್ಟೆಲ್ಲ ಬಾಬೋರ್ ಹೇಳಿನೂ ಮುರುಳಿ ಮಿಸ್ ಮಾಡ್ತಾರೆ ಅಂದ್ರೆ ಏನ್ ಹೇಳ್ತಾರೆ ಬಾಬೋರ್? ಬಾಪ್ಕೋ ಪೇಚಾನ ನಹಿ, ಬಾಬೋರನ್ನ ತಿಳ್ಕೊಂಡಿಲ್ಲ ಅಂತಾನೆ ಅರ್ಥ. ನಾವ್ ಬಾಬೋರ್ ಮಕ್ಕಳು, ನಾವ್ ಮನೆಯಲ್ಲೇ ಮುರುಳಿ ಓದ್ತೀವಿ, ನಾವ್ ಮನೆಯಲ್ಲೇ ಯೋಗ ಮಾಡ್ತೀವಿ, ಮತ್ ಬಾಬೋರ್ ಸೆಂಟ್ರ್ ಯಾಕೆ ತೆರೆದಿದ್ದಾರೆ? ಬಾಬೋರ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರೋದ್ರ ಅರ್ಥ ಇದು. ಇಲ್ಲ ಮಧುಬನಕ್ಕೆ ಯಾಕೆ ಬಂದಿಲ್ಲ ಅಂತ ಯಾಕೆ ಹೇಳ್ತಾರೆ ಬಾಬೋರ್? ಬಾಬಾ ನಾನು ಸೆಂಟ್ರಲ್ಲೇ ಯೋಗ ಮಾಡಿ ನಿರ್ಣ ಮಾಡ್ತೀನಿ ಅಂದ್ರೆ ಬಾಬು ಹೇಳ್ತಾರೆ, ಈಶ್ವರಿಯ ಮರ್ಯಾದೆ ನಿಯಮಗಳು ಇದೆ ಅಲ್ಲ, ಇದೇ ಶ್ರೀಮತನ್. ಅದರಿಂದ ಮುರುಳಿಯನ್ನ ಯಾವತ್ತೂ ಮಿಸ್ ಮಾಡಬಾರ್ದು. वरदान, सर्व के गुण देखते हुए स्वयं में बाप के गुणों को धारणा करने वाले गुण मूरत भव. ಎಲ್ಲರ ಗುಣಗಳನ್ನ ನೋಡ್ತಾನೋ ಸ್ವಯಂ ಅಲ್ಲಿ ಬಾಬೋರ್ ಗುಣಗಳನ್ನ ಧಾರಣೆ ಮಾಡ್ಕೊಳ್ಳುವಂತವ್ರೆ. ಎಲ್ಲರ ಗುಣಗಳು ಕಾಣಿಸುತ್ತೆ ಪ್ರತಿ ಆತ್ಮದಲ್ಲಿ, ಆದ್ರೆ ನಾವು ಯಾರ ಗುಣ ಧಾರಣೆ ಮಾಡ್ಕೋಬೇಕು? ಬಾಬೋರ ಗುಣಗಳನ್ನ ಧಾರಣೆ ಮಾಡ್ಕೊಳ್ಳುವಂತವರೇ ಗುಣಮೂರ್ತಿ ಭವ. ಸಂಗಮ್ ಯುಗದಲ್ಲಿ जो बच्चे गुणों की माला धारण करते वही विजय माला में आते. ಯಾರು ಸಂಗಮ್ ಯುಗದಲ್ಲಿ ಬಾಬೋರ ಗುಣಗಳನ್ನು ಧಾರಣೆ ಮಾಡ್ಕೊಳ್ತಾರೋ ಅವರೇ ವಿಜಯ ಮಾಲೆಯಲ್ಲಿ ಬರ್ತಾರೆ. इसलिए होली हंस बन सर्व के गुणों को देखो और एक बाप के गुणों को स्वयं में धारण कर. ಅದರಿಂದ ಹೋಲಿ ಹಂಸಗಳಾಗಿ ಎಲ್ಲರಲ್ಲಿರೋ ಗುಣಗಳನ್ನೇ ನೋಡಿ, ಪ್ರತಿ ಆತ್ಮದಲ್ಲಿರೋ ಗುಣಗಳನ್ನ ನೋಡಿ, ಹಾಗೋ ಒಬ್ಬ ತಂದೆಯಲ್ಲಿರೋ ಗುಣಗಳನ್ನ ಮಾತ್ರ ಸ್ವಯಂ ಧಾರಣೆ ಮಾಡ್ಕೊಳ್ಳಿ. ಎಲ್ಲರಲ್ಲಿರೋ ಗುಣ ನೋಡ್ಬೇಕು, ಆದ್ರೆ ಗುಣ ಧಾರಣೆ ಮಾಡ್ಕೋಬೇಕು ಬಾಬೋರಲ್ಲಿರೋದನ್ನ. ಗುಣಮಾಲಾ ಸಭಿಕೆ ಗಲೆ ಮೇ ಪಡಿ ಹುಯಿ ಹೋ. ಈ ಗುಣಗಳ ಮಾಲೆ ಎಲ್ಲರ ಕೊರಳಲ್ಲಿ ಇರ್ಬೇಕು. जो जितने बाप के गुण स्वयं में धारण करते उनके गले में उतनी बड़ी माला पड़ती है. ಯಾರೆಷ್ಟು ಬಾಬೋರ ಗುಣಗಳನ್ನು ಸ್ವಯಂಲ್ಲಿ ಧಾರಣೆ ಮಾಡ್ಕೊಳ್ತಾರೋ ಅವರ ಕೊರಳಲ್ಲಿ ಅಷ್ಟು ದೊಡ್ಡ ಮಾಲೆ ಇರುತ್ತೆ. ಗುಣಮಾಲಾ ಕೋ ಸಿಮಿರನ್ ಕರ್ನೆ ಸೆ ಸ್ವಯಂ ಭಿ ಗುಣಮೂರತ್ ಬನ್ ಜಾತೆ ಹೈ. ಗುಣಗಳ ಮಾಲೆಯನ್ನ ಸ್ಮರಣೆ ಮಾಡೋದ್ರಿಂದ ಸ್ವಯಮೂ ಗುಣಮೂರ್ತಿಗಳಾಗ್ತಿರಿ. इसी की यादगार में देवता और शक्तियों के गले में माला दिखाते हैं. ಇದರ ನೆನಪಾರ್ಥವಾಗಿ ದೇವತೆಗಳು ಶಕ್ತಿಯರ ಕೊರಳಲ್ಲಿ ಮಾಲೆಯನ್ನ ತೋರಿಸ್ತಾರೆ. ಇದು ಗುಣಗಳ ಮಾಲೆ. ಒಂದು ನಮ್ ದೃಷ್ಟಿ ಎಲ್ಲ ಆತ್ಮದಲ್ಲಿರೋ ಗುಣಗಳ ಕಡೆ ಹೋಗ್ಬೇಕು, ಆದ್ರೆ ಧಾರಣೆ ಮಾಡ್ಕೋಬೇಕು ಬಾಬೋರಲ್ಲಿರೋ ಗುಣಗಳನ್ನ ಮಾತ್ರ. ಈ ಗುಣಗಳನ್ನ ಧಾರಣೆ ಮಾಡ್ಕೊಂಡಷ್ಟು ನಿಮ್ಮ ಕೊರಳಲ್ಲಿ ದೊಡ್ಡ ಮಾಲೆ. ಅದಕ್ಕೆ ದೇವತೆಗಳ ಕೊರಳಲ್ಲಿ ಮಾಲೆಯನ್ನ ತೋರಿಸ್ತಾರೆ. ಓಂ ಶಾಂತಿ. ಸ್ಲೋಗನ್, ಸಾಕ್ಷಿಪನ್ ಕಿ ಸ್ಥಿತಿ ಹಿ ಯಥಾರ್ಥ ನಿರ್ಣಯ ಕಾ ತಖ್ತ್ ಹೈ. ಸಾಕ್ಷಿ ಸ್ಥಿತಿ ಏನಿದೆ ಇದೇ ಯಥಾರ್ಥ ನಿರ್ಣಯದ ಸಿಂಹಾಸನ. ಹೆಂಗೆ ನ್ಯಾಯಾಧೀಶರ ಸಿಂಹಾಸನ ಇದೆ, ಸೀಟ್ ಇದೆ, ಅದೇ ತರ ಇಲ್ಲಿ ಸಾಕ್ಷಿ ಸ್ಥಿತಿನೇ ಯಥಾರ್ಥ ನಿರ್ಣಯ ಮಾಡೋ ಸಿಂಹಾಸನ, ಸೀಟ್ ಇದೆ. ಅವ್ಯಕ್ತ ಇಶಾರೆ, ಅಂತರ್ಮುಖಿಯಾಗಿ ಕಾರ್ಯ ಮಾಡೋದ್ರಿಂದ ವಿಘ್ನಗಳಿಂದ ವ್ಯರ್ಥ ಸಂಕಲ್ಪಗಳಿಂದ ಬಚಾವಾಗ್ತೀರ. ಅಂತರ್ಮುಖಿಯಾಗಿ ಎಲ್ಲ ಕಾರ್ಯ ಮಾಡ್ತಾ ಹೋದ್ರೆ ವಿಘ್ನಗಳಿಂದ ವ್ಯರ್ಥ ಸಂಕಲ್ಪಗಳಿಂದ ಬಚಾವಾಗ್ತೀರಿ. ಅವರು ಸಮಯ ಭಿ ಬಹುತ್ ಬಚ್ ಜಾಯೇಗಾ.
ವ್ಯರ್ಥದಿಂದ ವಿಘ್ನಗಳಿಂದ ಬಚಾವಾಗದಷ್ಟು ಸಮಯನೂ ತುಂಬಾ ಉಳಿತಾಯ ಆಗುತ್ತೆ. जो अंतर्मुखी रहते उनके स्मृति भी समर्थि भी आती है. ಯಾರು ಅಂತರ್ಮುಖಿಗಳಾಗಿರ್ತಾರೋ ಅವರ ಸ್ಮೃತಿಯಲ್ಲಿ ಸಮರ್ಥತೆನೂ ಬರುತ್ತೆ. ಅವರ ಆತ್ಮರೂಪಿ ನೇತ್ರ ಪವರ್ಫುಲ್ ಬಂತಾ ಜಾತಾ है. ಅಂತರ್ಮುಖಿ ಆದಷ್ಟು ಆತ್ಮ ನೇತ್ರನು ಪವರ್ಫುಲ್ ಆಗ್ತಾ ಹೋಗುತ್ತೆ. जिससे यदि कोई भी विघ्न आने वाला होगा तो महसूस आएगी कि आज कोई पेपर आने वाला है. ಬಾಬಾ ಹೇಳ್ತಾರೆ, ಯಾವಾಗ ನಿಮ್ಮ ಆತ್ಮರೂಪಿ ನೇತ್ರ ಪವರ್ಫುಲ್ ಆಗುತ್ತೋ ಅವಾಗ ನಿಮ್ಗೇನ್ ಗೊತ್ತಾಗುತ್ತೆ, ಯಾವುದೇ ವಿಘ್ನ ಬರೋದಿದೆ ಇವತ್ತು ಅಂದ್ರೆ ನಿಮಗೆ ಮೊದಲೇ ಗೊತ್ತಾಗುತ್ತೆ ಇವತ್ತು ನನ್ ಮುಂದೆ ಯಾವುದೋ ಪೇಪರ್ ಬರೋದಿದೆ. और जितना पहले से मालूम पड़ता जाएगा तो होशियार होने के कारण सफलता पा लेंगे. ಯಾವಾಗ ಮೊದಲೇ ನಿಮಗೆ ಗೊತ್ತಾಗ್ಬಿಡುತ್ತೆ ನನ್ ಮುಂದೆ ಏನೋ ವಿಘ್ನ ಬರೋದಿದೆ ಅನ್ನೋದು, ಅವಾಗ ನೀವು ಆಕ್ಟಿವ್ ಆಗ್ಬಿಡ್ತೀರ, ಚುರುಕಾಗ್ಬಿಡ್ತೀರಿ, ಮತ್ತೆ ಬುದ್ಧಿವಂತರಾಗೋ ಕಾರಣ ಸಫಲತೆನೂ ಪಡ್ಕೊಳ್ತೀರಿ. ಅಂದ್ರೆ ಆ ವಿಘ್ನಗಳ ಮೇಲೆ ವಿಜಯನೂ ಪಡ್ಕೊಂಡ್ ಬಿಡ್ತೀರಿ. ಅಂತರ್ಮುಖಿಯಾಗಿ ಕಾರ್ಯ ಮಾಡೋದ್ರಿಂದ ವಿಘ್ನದಿಂದ ವ್ಯರ್ಥದಿಂದನೂ ಬಚಾವಾಗ್ತೀರಿ, ಸಮಯನೂ ಉಳಿಯುತ್ತೆ. ಅಂತರ್ಮುಖಿ ಆದಷ್ಟು ಸ್ಮೃತಿಯಲ್ಲಿ ಸಮರ್ಥತೆನೂ ಬರುತ್ತೆ, ಆತ್ಮ ನೇತ್ರನೂ ಪವರ್ಫುಲ್ ಆಗುತ್ತೆ, ವಿಘ್ನಗಳು ಬರೋದು ಮೊದಲೇ ಗೊತ್ತು ಆಗುತ್ತೆ. ಪೇಪರ್ ಏನೋ ಇವತ್ತು ಬರೋದಿದೆ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಯಾವಾಗ ಮೊದಲೇ ಗೊತ್ತಾಗುತ್ತೆ ಮೊದಲೇ ನೀವು ತಯಾರು ಆಗ್ಬಿಡ್ತೀರಿ, ಆ ಕಾರಣ ಸಫಲತೆನೂ ಪಡ್ಕೊಳ್ತೀರ. ಓಂ ಶಾಂತಿ. ಏನಾದ್ರೂ ಬಾಬೋರ ಮುರುಳಿಯನ್ನ ಎಂದು ಮಿಸ್ ಮಾಡಬಾರ್ದು. ಬಾಬಾ ಹೇಳೋದು, ಇಡೀ ವಿಶ್ವದಲ್ಲಿ ಶಾಂತಿಯ ರಾಜ್ಯವನ್ನ ಸ್ಥಾಪನೆ ಮಾಡ್ತಿದ್ದಾರೆ ಬಾಬೋರು, ಅದರಲ್ಲಿ ನೀವು ಸಹಯೋಗಿಗಳಿದ್ದೀರಿ. ನಿಮ್ ಮುಂದೆ ಸುಖ ಶಾಂತಿಯ ಜಗತ್ತಿದೆ. ಈ ವಿದ್ಯೆ ಬಾಬೋರು ಏನಕ್ಕೋಸ್ಕರ ಓದಿಸ್ತಾರೆ, ಇಡೀ ವಿಶ್ವದ ಪ್ರಿನ್ಸ್, ವಿಶ್ವದ ಮಾಲೀಕರನ್ನ ಮಾಡಕ್ಕೋಸ್ಕರ ಓದಿಸ್ತಾರೆ. ಈ ವಿದ್ಯೆಯ ಸಾರ ಏನು ಅಂದ್ರೆ, ಈ ಹಳೆ ಪ್ರಪಂಚವನ್ನ ಬಿಡಿ. ನಾವಿಷ್ಟು ಶ್ರೀಮಂತರು, ಲಕ್ಷಾಧಿಪತಿಗಳು, ಕೋಟ್ಯಾಧಿಪತಿಗಳು, ಮಕ್ಕಳು, ಇದ್ಯಾವುದೂ ನಿಮ್ ಕೈಯಲ್ಲಿ ಬರೋದಿಲ್ಲ. ಅದರಿಂದ ಈಗ ಚೆನ್ನಾಗಿ ಪುರುಷಾರ್ಥ ಮಾಡಿ ವಿದ್ಯೆ ಕಡೆ ಗಮನ ಕೊಡಿ. ಮಮ್ಮಾರವರ ವಿಶೇಷ ಧಾರಣೆ ಪಾಯಿಂಟು, ಗಂಭೀರತೆಯ ಗುಣದಿಂದ ಪರಿಶೀಲನೆ ಮಾಡೋ ಶಕ್ತಿಯಿಂದ ಸಂಪನ್ನರಾಗಿ. ಮಮ್ಮ ಗಂಭೀರತೆಯ ದೇವಿ ಇದ್ರು. ಮಮ್ಮ ಕಾ ಚಿತ್ತ ಸದಾ ಶಾಂತ್ ಅವ್ರ ಗಂಭೀರತ. ಮಮ್ಮಾರವರ ಚಿತ್ತ, ಮನಸ್ಸು ಹೇಗಿತ್ತು, ಗಂಭೀರ ಮತ್ತು ಶಾಂತವಾಗಿತ್ತು. ಕವಿ ಬಾಹರ್ ಮುಕ್ತಾಮೆ ನಹಿ ಆಯಿ. ಮಮ್ಮಾರವರು ಯಾವತ್ತು ಬಾಹರ್ ಮುಖತೆಯಲ್ಲಿ ಬಂದಿಲ್ಲ. ಗಂಭೀರತೆಯ ಗುಣದಿಂದ ಅವರ ಮನಸ್ಸು ಬುದ್ಧಿ ನಿರ್ಮಲ ಸ್ವಚ್ಛ ಆಯ್ತು. ಉನ್ಕೆ ಸಾಮ್ನೆ ಜಬ್ ಕೋಯಿ ಭಿ ಆತಾ ತೋ ಉಸ್ಕೋ ಫೌರನ್ ಪರಕ್ ಲೇತಿ. ಮಮ್ಮಾರವರ ಮುಂದೆ ಯಾರು ಯಾವುದೇ ಭಾವನೆಗಳನ್ನ ತಗೊಂಡ್ ಬಂದ್ರು ಮಮ್ಮ ಅವರನ್ನ ಮೊದಲೇ ಪರಿಶೀಲನೆ ಮಾಡ್ತಾ ಇದ್ರು. ಪರಿಶೀಲನೆ ಮಾಡೋ ಶಕ್ತಿ ಇದ್ದ ಕಾರಣ ನಿರ್ಣಯ ಮಾಡೋದು ಮಮ್ಮಾರವರಿಗೆ ಸಹಜ ಆಗ್ತಾ ಇತ್ತು. किसी की भावनाओं को यथार्थ समझने के लिए गंभीरता का गुण चाहिए. ಯಾರದೇ ಭಾವನೆಗಳು ಯಥಾರ್ಥವಾಗಿ ನಿಮಗೆ ಅರ್ಥ ಆಗ್ಬೇಕಂದ್ರೆ ಗಂಭೀರತೆಯ ಗುಣ ಬೇಕು. ಲೇಕಿನ್ ಗಂಭೀರತಾ ಮೇ ರಮಣೀಕತಾ ಗಾಯಬ್ ನ. ಆದ್ರೆ ಇಲ್ಲಿ ಅಟೆನ್ಷನ್ನು, ಗಂಭೀರತೆಯಲ್ಲಿ ರಮಣೀಕತೆ ಮಾಯ ಆಗ್ಬಿಡ್ಬಾರ್ದು. ಅಂದ್ರೆ ರಮಣೀಕತೆ ಇಲ್ಲದೆ ಇರುವಂತಹ ಗಂಭೀರತೆ, ಒಣ ಗಂಭೀರತೆ ಅಲ್ಲ, ರಮಣೀಕತೆಯಿಂದ ತುಂಬಿರೋ ಗಂಭೀರತೆ. चेहरा सीरियस न हो, सदा मुस्कुराते हुए हर एक के साथ व्यवहार में आना और अपने शांत पवित्र स्वधर्म में स्थित रहना, इसमें हम सबको मीठी मम्मा के समान बनना है. ಚೆಹರೆ ಸೀರಿಯಸ್ ಆಗಿರ್ಬಾರ್ದು. ಗಂಭೀರ ಅಂದ್ರೆ ಸೀರಿಯಸ್ ಅಲ್ಲ, ಗಂಭೀರತೆಯಲ್ಲಿ ರಮಣೀಕತೆ ಇದೆ. ಬಾಬಾ ಹೇಳೋದು, ಸದಾ ಮುಗುಳ್ನಗ್ತಾ ಇರೋ ಪ್ರತಿಯೊಬ್ಬರ ಜೊತೆನೂ ಮುಗುಳ್ನಗೆಯಿಂದ ವ್ಯವಹಾರದಲ್ಲಿ ಬನ್ನಿ. ಹಾಗೂ ನಿಮ್ಮ ಶಾಂತ ಪವಿತ್ರ ಸ್ವಧರ್ಮದಲ್ಲಿ ಸ್ಥಿತ ಆಗಿ ಇದರಲ್ಲಿ ಎಲ್ಲರೂ ಮಮ್ಮಾರವರ ಸಮಾನ ಆಗ್ಬೇಕು. ಯೋಗದ ಅಭ್ಯಾಸ ಯಾವ ತರ ಮಾಡ್ಬೇಕು ಇವತ್ತು, ಭ್ರುಕುಟಿ ತಖ್ತ್ ಪರ್
अपने समर्थ स्थिति का अभ्यास करते हुए जगदम्बा माँ के समान शांत, गंभीर और रमणीकता का वाइब्रेशन वातावरण में फैला रही हूँ. ಭೃಕುಟಿಯ ಸಿಂಹಾಸನದಲ್ಲಿ ಕುಳಿತು ಸಮರ್ಥ ಸ್ಥಿತಿಯ ಅಭ್ಯಾಸ ಮಾಡ್ತಾ ಜಗದಂಬಾ ಮಾ ಸಮಾನ ಶಾಂತ, ಗಂಭೀರ ಹಾಗೂ ರಮಣೀಕತೆಯ ವೈಬ್ರೇಷನ್ ವಾತಾವರಣದಲ್ಲಿ 4 ಕಡೆ ಹರಡ್ತಾ ಇದೆ. ಇದರ ಅಭ್ಯಾಸ ಯೋಗದಲ್ಲಿ ವಿಶೇಷವಾಗಿ ಇದರ ಅಭ್ಯಾಸವನ್ನ ಮಾಡಿ. ಗಂಭೀರತೆ ಜೊತೆಗೆ ರಮಣೀಕತೆ, ಮನಸ್ಸು ಬುದ್ಧಿ ಎಷ್ಟು ಸ್ವಚ್ಛವಾಗಿರುತ್ತೆ ಅಷ್ಟು ಪರಿಶೀಲನೆ ಮಾಡುವ ಶಕ್ತಿ ಮತ್ತು ನಿರ್ಣಯ ಶಕ್ತಿ ಸಮಯದಲ್ಲಿ ಉಪಯೋಗಕ್ಕೆ ಬರುತ್ತೆ. ಓಂ ಶಾಂತಿ. ತಂದೆಯಾಗಿ ತಾಯಿಯಾಗಿ ಬಂಧುವಾಗಿ ಬಳಗವಾಗಿ, ತಂದೆಯಾಗಿ ತಾಯಿಯಾಗಿ ಬಂಧುವಾಗಿ ಬಳಗವಾಗಿ ಬಂದು ನಿಂತೆಯಾನಿ, ಬಂದು ನಿಂತೆಯಾ. ತಂದೆಯಾಗಿ ತಾಯಿಯಾಗಿ ಬಂಧುವಾಗಿ ಬಳಗವಾಗಿ ತಂದೆಯಾಗಿ ತಾಯಿಯಾಗಿ ದೇಹವಲ್ಲವೆಂದು ಅರುಹ ಬಂದೆಯಾ, ನೀನು ಆತ್ಮ ದೇಹವಲ್ಲವೆಂದು ಅರುಹ ಬಂದೆಯಾ. ನೀನು ನನ್ನ ಕೈಯ ಹಿಡಿದು, ನೀನು ನನ್ನ ಕೈಯ ಹಿಡಿದು ಮೇಲಕ್ಕೆತ್ತ ಬಂದೆಯ, ದುಃಖದಿಂದ ದೂರ ಮಾಡಲು ನೀನು ಬಂದೆಯಾ. ತಂದೆಯಾಗಿ ತಾಯಿಯಾಗಿ ಬಂಧುವಾಗಿ ಬಳಗವಾಗಿ ತಂದೆಯಾಗಿ ತಾಯಿಯಾಗಿ ಪಾವನವು ಈ ನೆಲವು ಜಲವು ನಿನ್ನ ಸ್ಪರ್ಶದಿಂದಲೇ, ಪಾವನವು ಈ ನೆಲವು ಜಲವು ನಿನ್ನ ಸ್ಪರ್ಶದಿಂದಲೇ, ಜೀವನವು ಪಾವನವು ನಿನ್ನ ನೋಟದಿಂದಲೇ, ಜೀವನವು ಪಾವನವು ನಿನ್ನ ನೋಟದಿಂದಲೇ. ನಿನ್ನರಿತು ಇರುತ್ತಲಿಗೆವು ನಿನ್ನ ನೆನೆಯುತ್ತ, ಪರಮಪಿತನೇ ನಾನೆಂದಿಗೂ ನಿನ್ನ ಕಂದನೇ. ತಂದೆಯಾಗಿ ತಾಯಿಯಾಗಿ ಬಂಧುವಾಗಿ ಬಳಗವಾಗಿ ತಂದೆಯಾಗಿ ತಾಯಿಯಾಗಿ